Gender salute. Raise it up. Good. Slow. Up. Attention. ದ್ವಾರಕಾ, ನನಗೆ ಫೋನ್ ಮಾಡಿದ್ರಲ್ಲ ರಾಜು ಅವರು ಇಲ್ಲೇ ಇರ್ತಾರೆ. ಕ್ಯಾಮ್ರಾ ಆನ್ ಮಾಡ್ಕೊ. ಓಕೆ ಸರ್. ನಮಸ್ಕಾರ, ಇನ್ಸ್ಪೆಕ್ಟರ್ ರಾಜು ಅವರು ಎಲ್ಲಿದ್ದಾರೆ ಸರ್? ಸಾಹೇಬ್ರು ಅಲ್ಲಿದ್ದಾರೆ ನೋಡಿ. ಅಲ್ಲ, ಆ ಮೊದಲನೇ ರೂಮಾ? ಥ್ಯಾಂಕ್ ಯು ಸರ್. ದ್ವಾರಕಾ, ಯಾವುದೇ ಕಾರಣಕ್ಕೂ ನಾನು ಕಟ್ ಹೇಳೋವರೆಗೂ ಕ್ಯಾಮ್ರಾನ ಆಫ್ ಮಾಡಬೇಡ. ಲೈವ್ ಆಗಿ ರೆಕಾರ್ಡ್ ಮಾಡೋಣ, ಓಕೆನಾ? ಓಕೆ ಸರ್. ಇಲ್ಲಿ ರಾಜು ಸರ್ ಇಲ್ಲಿ. ಯಾರು ನೀವು? ನಾನು AMR ರಮೇಶ್ ಅಂತ, ಸೈನೈಡ್ ಫಿಲ್ಮ್ ಡೈರೆಕ್ಟ್ರು. ನೀವೇ ತಾನೇ ನಂಗೆ ಫೋನ್ ಮಾಡಿದ್ದು? ನಮಸ್ಕಾರ ಸರ್, ನಾನು ನಿಮ್ಮ ಹತ್ರನೆಲ್ಲ ಮಾತಾಡಿದ್ದು. ಹೌದು ಹೌದು ಸರ್. ಕ್ಯಾಮ್ರಾ ಇಲ್ಲ ಸರ್? ಕ್ಯಾಮ್ರಾ ಸಾಹೇಬ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಸರ್. ಪರ್ಮಿಷನ್ ತಗೊಂಡಿದ್ದೀರಲ್ಲ? ಹೌದು ಹೌದು ಹೌದು. ಸರಿ ಸರ್. ನಿಮ್ಮ ಸ್ನೇಹಿತರ ಬಗ್ಗೆ ಏನೋ ಹೇಳ್ತೀನಿ ಅಂದ್ರೆ? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಅವನ ಬಗ್ಗೆ, ಅಶ್ವಿನ್ ಬಗ್ಗೆ ಹೇಳೋದಕ್ಕೆ ಮುಂಚೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಆಗ 1968-69 ಇರಬೇಕು. ನಮ್ಮ ಮೈಸೂರು ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಸರ್, ಅಲ್ಲಿ ವಿಶ್ವನಾಥ್ ಅಯ್ಯರ್, ವೆಂಕಟೇಶ್ ಗೌಡ ಅಂತ ಇಬ್ಬರು ಕಾನ್ಸ್ಟೇಬಲ್ಸ್ ಇದ್ದರು. ನಮ್ಮ ಗಾಂಧಿ ಬಜಾರ್ ಪಕ್ಕ ಬಸವನಗುಡಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಒಬ್ಬರು ಗೌಡ್ರು, ಒಬ್ಬರು ಬ್ರಾಹ್ಮಣರು. ಆದರೂ ತುಂಬ ಒಳ್ಳೆ ಸ್ನೇಹಿತರು ಸರ್. ಅವ್ರ ಸ್ನೇಹದ ಬಗ್ಗೆ ಇಡೀ ಕ್ವಾರ್ಟರ್ಸೇ ಮಾತಾಡ್ತಿತ್ತಂತೆ. ಏನ್ ಗೌಡ್ರೆ, ಕ್ವಾರ್ಟರ್ಸ್ ಅಲ್ಲಿ ನಿಂದು ಜಿಯಮ್ನ ಹೆಸರೇ ಕೇಳಿ ಬರ್ತಾ ಇದೆ.
ಅಯ್ಯೋ ಅದೇನಪ್ಪ ನನಗೂ ಭಯ ಆಗ್ತಿರೋದು. ನಮ್ಮಪ್ಪ ಯಾವತ್ತು ನನ್ನ ರೆಕ್ಕೆನ ಮುರಿತಾರೋ ಅಂತ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 21 ವರ್ಷಗಳಾದರೂ ನನಗೆ ಮಾತ್ರ ಸ್ವತಂತ್ರ ಸಿಕ್ಕಲಿಲ್ವೇ? ಯಾಕೆ ಈ ಜಾತಿ ಅಂತ ಒದ್ದಾಡ್ತಾರೆ? ಯಾವಾಗ ಈ ಜಾತಿ ಸಮಸ್ಯೆ ತೊಲಗೋಗುತ್ತೆ? ಯಾವಾಗ ಈ ಜನ ಒಂದಾಗ್ತಾರೋ? ನೀನೇ ಶುರು ಮಾಡಿದ್ಯಲ್ಲಪ್ಪ. ನಮ್ಮಪ್ಪ ಏನಾರು ಒಪ್ಪಲಿಲ್ಲ ಅಂದರೆ ನೀನೇ ಮುಂದೆ ನಿಂತು ನಮ್ಮ ಮದುವೆ ಮಾಡಿಸ್ಬೇಕಪ್ಪ. ಸರಿ, ಮಾಡಿಸಿದ್ರಾಯ್ತು. ಮೊದಲು ನಿಮ್ಮ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸು. ವಿಶ್ವನಾಥ್ ಅಯ್ಯರ್ ಅವರು ರೈಟರ್ ಆಗಿದ್ರು. ಯಾರಿಗೆ ಕಷ್ಟ ಅಂದರೂ ಓಡ್ ಬಂದ್ಬಿಡೋರು ಸರ್. ಅದಕ್ಕೆ ಇಡೀ ಕ್ವಾರ್ಟರ್ಸ್ ಅವರೆಲ್ಲ ವಿಶ್ವಣ್ಣ ಅಂತ ಕರಿತಿದ್ರು. ಆ ಒಣಗಿರೋ ಗರಿ ಎಲ್ಲ ಕಿತ್ತು ಬಿಸಾಕೋ. ಅಪ್ಪ ನಾನು ಕೇಳಿದಕ್ಕೆ ಏನು ಹೇಳ್ತಾನೆ ಇಲ್ಲ. ನಾನು ಹೇಳೋದೇನು, ನೀನು ಕೇಳೋದೇನು? ನನ್ನ ಕಾಲ್ ತೊಳೆಯಕ್ಕೆ ನೀರು ತಂದ್ಕೊಡೋ ಯೋಗ್ಯತೆ ಇಲ್ಲ. ಅವಳನ್ನ ನಾನು ಸೊಸೆ ಮಾಡ್ಕೊಳ್ಳ. ಯಾಕೋ ನಮ್ಮ ಮನೆ ಮಾನ ಮರ್ಯಾದೆ ಕಳಿತಿದ್ಯಾ ಕಮ್ ಜಾತಿ ನನ್ನ ಮಗನೇ? ಅಯ್ಯೋ ನಮ್ಮ ಜಾತಿನಲ್ಲಿ ಬೇರೆ ಎಣ್ಣೆ ಸಿಗಕ್ಕಿಲ್ವಾ? ಅಮ್ಮ ನಾನು ಆ ಹುಡುಗಿನೇ ಮದುವೆ ಆಗೋದು. ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದಮೇಲೆ ಇನ್ಮೇಲೆ ನಮ್ಮ ಮನೆ ಹೊಸಲು ತುಡಿಬೇಡ, ಹೋಗ್. ಜಾತಿ ಗೀತಿ ಅಂತ ನಿಮ್ಮ ಮಾತು ಕಟ್ಕೊಂಡ್ರೆ ನನ್ನನ್ನೇ ನಂಬ್ಕೊಂಡ್ ಬಂದಿರೋ ಆ ಅನಾಥ ಹುಡುಗಿ ಬಾಳ್ಗೆ ಮಣ್ಣಾಕ್ಲಾ? ನಿಮ್ಮ ಜಾತಿನೂ ಬೇಡ, ನಿಮ್ಮ ಮನೇನೂ ಬೇಡ. ಹೋಗು ಅವಳಿಂದನೇ ಸಾಯ್ ಹೋಗು. ಯಾರು ಬೇಡ ಅಂತಾರೆ ನೋಡು, ನಾವು ಸತ್ತು ನೀನು ಬರ್ಕೊಡ್ದು. ಮುನಿಯಮ್ಮ, ಇಷ್ಟು ದಿನ ಜೈನ್ನ ನಿಮ್ಮ ಮಗಳ ಥರ ನೋಡ್ಕೊಂಡ್ರಿ. ಭಯ ಪಡಬೇಡಿ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಶಿವನೇ ಹೋಗ್ಬಿಟ್ ಬಾವ, ದೇವ್ರ ನಿನ್ ಸಂದಾಗಿಟ್ಟಿರ್ಲಿ. ಬರ್ತೀನಿ ಸರೋಜಾ, ಬರ್ತೀವಿ. ಈ ವೆಂಕಟೇಶ್ ಗೌಡ ಅವರು ಒಂದು ಅನಾಥ SC ಹುಡುಗಿನ ಇಷ್ಟಪಟ್ಟರು ಸರ್, ಜಯಮ್ಮ ಅಂತ. ಆ ಹುಡುಗಿನೇ ಮದುವೆ ಮಾಡಿಕೊಂಡು ಅವ್ರ ಪ್ರೀತಿ ಎಂಥದ್ದು ಅಂತ ತೋರಿಸಿದ್ರು ಸರ್. ಸರ್ ನಮಸ್ಕಾರ. ಅಪ್ಪ ವಿಶ್ವನ, ಆ ಜಾನಂದು ಲಕ್ಷ್ಮಣನ ಕೇಸ್ ಫೈಲ್ನ ಇಲ್ಲಿ ಇಡ್ತಾ ಇದ್ದೀನಪ್ಪ. ಗೌಡ. ಏನಪ್ಪ? ಬಾರೋ ಇಲ್ಲಿ ನೋಡು. ಏನು ಮದುವೆ ಆಗಿ 7 ವರ್ಷ ಆದ್ಮೇಲೆ ಬಡ್ತಿ ಸಿಕ್ಕಿದ್ಯಲ್ಲೋ, ಇನ್ಮೇಲೆ ದಫೇದಾರ್ ಗೌಡ್ರೆ ಅಂತ ಕರಿಬೇಕಲ್ಲಪ್ಪ ನಿನ್ನ. ಸುಮ್ಮನೆರಪ್ಪ, ಗೌಡ ಅಂತ ಕರಿ ಸಾಕು. ಮೊದಲು ಜಯಮ್ಮಂಗೆ ಹೇಳು, ಖುಷಿ ಪಡ್ತಾಳೆ. ಹೋಗು. ಏನೇನೋ ಪಾಪ ಮಾಡಿದ್ದೆ ನಾನು. Governor, attention! Governor, go up! Governor, present up! Governor, halt! ಎಂಥ ದುರಂತ ಅಂದರೆ ಅಶ್ವಿನ್ಗೆ 7 ವರ್ಷ ಇದ್ದಾಗಲೇ ಅವ್ರ ತಂದೆನ ಕಳ್ಕೊಂಬಿಟ್ಟ ಸರ್. ಆಗ ಅವ್ರಿಗೆ ದಿಕ್ಕು ಅಂತ ಇದ್ದಿತ್ತು ವಿಶ್ವಣ್ಣವ್ರು ಮಾತ್ರ. ಸರ್ಕಾರದಿಂದ PF ಮತ್ತು ಇನ್ಶೂರೆನ್ಸ್ ಒಂದಿಷ್ಟು ಹಣ ಬಂದಿದೆ, ಇಟ್ಕೊಮ್ಮ. ಇನ್ನೂ ಏನಾದರೂ ಬೇಕಾದ್ರೆ ಕೇಳಮ್ಮ, ಯೋಚನೆ ಮಾಡಬೇಡ. ಅಣ್ಣ ಅಣ್ಣ, ಏನಮ್ಮ, ಏನಾಯ್ತು? ನಾನು ಏನು ಕರ್ಮ ಮಾಡಿದ್ದೀನಿ ಅಂತ ಆ ದೇವ್ರು ಒಂದ್ರ ಮೇಲೆ ತೊಂದರೆ ಕೊಡ್ತಾನೆ ಇದ್ದಾನೆ. ಈಗ ಕ್ವಾರ್ಟರ್ಸ್ ಖಾಲಿ ಮಾಡಿ ಅಂತ ನೋಟಿಸ್ ಬೇರೆ ಕಳ್ಸಿದ್ದಾರೆ. ಈ ಮಗುನ ಕರ್ಕೊಂಡು ನಾನು ಎಲ್ಲಿಗಣ ಹೋಗ್ಲಿ? ನೀನೆಲ್ಲೂ ಹೋಗ್ಬೇಡಮ್ಮ, DCP ಸಾಹೇಬರು ತುಂಬ ಒಳ್ಳೆಯವರು. ನೀವೇನಾದ್ರೂ ಮಾಡಿ ಅಣ್ಣ. ನಾನು ಮಾಡ್ತೀನಮ್ಮ, ಖಂಡಿತವಾಗ್ಲೂ ಮಾತಾಡ್ತೀನಿ, ಹೆದರ್ಕೋಬೇಡ. ಸರ್, ವೆಂಕಟೇಶ್ ಗೌಡ ಡ್ಯೂಟಿಲಿದ್ದಾಗ ನಿಯತಿಗೆ ಇನ್ನೊಂದು ಹೆಸರು ಸರ್. ಅವನಿಗೆ ಒಂದು ರಿಮಾರ್ಕು ಇಲ್ಲ ಸರ್. ತುಂಬ ಒಳ್ಳೆ ವ್ಯಕ್ತಿ. ಒಂದು ಅನಾಥ ಹೆಂಗಸ್ಗೆ ಬಾಳು ಬೇರೆ ಕೊಟ್ಟಿದ್ದ. ಈ ಕ್ವಾರ್ಟರ್ಸ್ ಖಾಲಿ ಮಾಡಿ ಅಂದರೆ ಅವರೆಲ್ಲಿ ಹೋಗ್ತಾರೆ ಸರ್? ಅವ್ರಿಗೆ ಸ್ವಂತದವರು ಅಂತ ಕ್ವಾರ್ಟರ್ಸ್ನವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್. ಒಂದು ಒಂಟಿ ಹೆಂಗಸು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು ಸರ್.
ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಕೊಟ್ಟು ಆ ಮಲ್ದಿರೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಆಯ್ತು, ಓಕೆ, ನೋಡೋಣ. ಇದನ್ನು ನಮ್ಮ PA ಕೈಲಿ ಕೊಡಿ, ಪುಟಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನೋಡ್ದೆ ಚಂದ್ರಣ್ಣ, ನಮ್ಮ ರೈಟ್ರು ವಿಶ್ವಣ್ಣ ಹಾಳಾಗ್ತಿದ್ದ ನಮ್ಮ ವೆಂಕಟೇಶಪ್ಪನ ಸಂಸಾರನ ದೇವ್ರ ತರ ಕಾಪಾಡ್ಬಿಟ್ರು ಕಣಪ್ಪ. ಸತ್ಯ ಕಣ್ರಿ, ನಮ್ಮ ಇಲಾಖೆಯಲ್ಲಿ ಅಂಥವ್ರು ಇರೋದು ಬಹಳ ಕಡಿಮೆ. ಅವರು ನಮ್ಮ ಜೊತೆಲಿರೋದೇ ಪುಣ್ಯ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ಕಿದೆ ನನಗೆ. ಹಾಗೆ ಈ ಕ್ವಾರ್ಟರ್ಸಲ್ಲಿ ಇರೋದಕ್ಕೆ ಸರ್ಕಾರದಿಂದ ಆದೇಶ ಬಂದಿದೆ. ನಿಮ್ಮಿರೋಣನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ನೀವೇ ನನಗೆ ಕೆಲಸನ ಕೊಡ್ಸಿದ್ದೀರಾ, ಕ್ವಾರ್ಟರ್ಸ್ ಸಿಕ್ತು. ಅಣ್ಣ ಬೇಡ ಬೇಡ ಬೇಡಮ್ಮ, ಹೇಳು. ನೀ ನನ್ನ ತಂಗಿಮ್ಮ, ನೀನು ಚೆನ್ನಾಗಿರ್ಬೇಕು. ಅಶ್ವಿನ್ ಎಲ್ಲಮ್ಮ? ಆಗ 1980 ಸರ್. ಇವರೆಲ್ಲ ಹೊಸ ಕ್ವಾರ್ಟರ್ಸಿಗೆ ಶಿಫ್ಟ್ ಆದರು. ಅಶ್ವಿನ್ಗೆ 12 ವರ್ಷ. ಆಗ್ಲಿಂದನೇ ನಾನು ಅವನ ಫ್ರೆಂಡ್ಸು. ನೀವೆಲ್ಲ ಹೋಗಿರಿ, ನಾನು ಕಾಲ್ ತೊಳ್ಕೊಂಬರ್ತೀನಿ. ಹಾಂ, ನೀವು ಇಲ್ಲೇ ನಿಂತ್ಕೊಳ್ಳಿ. ನೀವು ಬನ್ನಿ ತಾಯಿ. ರೀ ಪೂಜಾರ್ರೆ, ಒಂದು ನಿಮಿಷ. ಏನ್ರಿ, ಯಾವ ಕಾಲದಲ್ಲಿದ್ದೀರಾ? ಅವ್ರ ಯಜಮಾನರು ಜಾತಿನೇ ಇರಬಾರ್ದು ಅಂತ ಪ್ರಾಣನ ತ್ಯಾಗ ಮಾಡಿದ್ದಾರೆ. ನೀವು ನೋಡಿದ್ರೆ ಹೀಗೆ ಆಡ್ತೀರಾ? ಇನ್ನೊಂದು ಸಲ ಈ ರೀತಿ ನಡ್ಕೊಂಡ್ರೆ DCP ಸಾಹೇಬ್ರಿಗೆ ಹೇಳ್ತೀನಿ. ಹಾಂ, ನೀನು ಬಾಮ್ಮ, ನಡಿ, ನೀವು ಪೂಜೆ ಮಾಡಿ. ಬನ್ನಿ ತಾಯಿ. ಬಾ ಜಯಮ್ಮ, ಧೈರ್ಯವಾಗಿ ಬಾ. ಬಾಮ್ಮ, ಬಾ. ಅಶ್ವಿನ್ ಅವ್ರ ತಾಯಿ ಕೆಲಸಕ್ಕೆ ಹೋಗ್ತಿದ್ರು. ಅವನನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ ಸರ್. ಅಶ್ವಿನ್ ಅವನಿಗೆ ಓದೋದ್ರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಕ್ವಾರ್ಟರ್ಸಲ್ಲಿರೋರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದ. ಕ್ವಾರ್ಟರ್ಸಲ್ಲಿ ಇನ್ನು ಎಷ್ಟು ಕ್ಲಾಸ್ ಹೊಡೆದಾಗ್ತೀಯ ಗುರುವೆ? ಯಾವನ ಅವ್ನು ಕ್ಲಾಸ್ ಹೊಡೆದಾಕಿದ್ದು? ಹಿಡ್ಕೊಳ್ಳ ಅವನ್ನ. ಇದೇ ಆಗೋತ್ತು ಚಿಕ್ಕ ವಯಸ್ಸಿಂದ. ಯಾವನ ಅವನು? ನಮಗ್ ಗೊತ್ತಿಲ್ಲ, ನಾನಲ್ಲ. ನನಗ್ ಗೊತ್ತು, ನೀನೇ ಕಣ. ನಾನ್ ನೋಡ್ದೆ. ಏಯ್ ಹೋಗೆ, ನಿನ್ ಕೆಲ್ಸ ನೋಡ್ಕೊಳೆ. ನಿನ್ನ ಹಿಡ್ಕೊಡೋದೆ ನನ್ ಕೆಲ್ಸ. ಕಲ್ಸ್ಕೊಳ್ಳಲಿ. ಏಯ್ ಹೋಗ. ಏಯ್ ಬೋಡ, ಬೇರೆ ಬಾಲ್ ತಗೊಂಬರೋ. ಆಯ್ತು ಗುರು, ಇವಂದೊಂದೇ ಮನೆನಾ? ಅಂಕಲ್, ಪೋರ್ಕಿಗಳು. ಅನಿತಾ, ವಿಶ್ವಣ್ಣ ಅವ್ರ ಮಗಳು, ತುಂಬ ಚೆನ್ನಾಗಿ ಓದ್ತಿದ್ಲು ಸರ್. ಆದರೆ ಅಶ್ವಿನ್ಗೆ ಅವಳಿಗೆ ಆಗ್ತಾನೆ ಇರಲಿಲ್ಲ. ವಿಶಾಲು, ಬೆಳಿಗ್ಗೆ ಕಾಲೇಜ್ಗೆ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೇಡ. ದೊಡ್ಡ ಗಲಾಟೆ ಆಗ್ಬೋದು. ಸರಿ, ತಗೊಳ್ಳಿ ನಿಮ್ಮ ಹ್ಯಾಟ್. ನಾನು ಬರೋದು ಲೇಟ್ ಆಗ್ಬೋದು, ಹುಷಾರಾಗಿರು. ಆಯ್ತು ಸರ್. ನಮ್ಮ ಗ್ಯಾಂಗ್ ಇತ್ತಲ್ಲ ಸರ್, ನಾವು ಡೇ ಟೈಮ್ಗಿಂತ ನೈಟ್ ಟೈಮ್ ತುಂಬ ಬ್ಯುಸಿ ಸರ್. ಚಿಕ್ಕದಾದ್ರೆ ಕದೀತೀನಿ ನಾನು. ನನ್ನ ಟ್ಯಾಲೆಂಟ್ನೇ ಯೂಸ್ ಮಾಡ್ಕೋತಾ ಇಲ್ಲ ನೀವು. ಇಲ್ಲಿ ನಾವು ಮತ್ತೆ ಕೆಲಸಕ್ಕೂ ನಾನು ಕರ್ಕೊಂಡು ಹೋಗ್ಬಾರ್ದು. ಏನೋ ನಿಂದು ಕಾಟ. ತಾನೆ ಮನೆ ಮುಂದೆ ಆಯ್ತು, ಇವತ್ತು ಪಕ್ಕದ ಮನೆ ಇತ್ತಲ್ಲಿ. ಓಕೆನಾ? ಏಯ್ ಏನು ಹೋಗಲ್ಲ, ಎತ್ತೋ ಎತ್ತೋ ಎತ್ತಲು. ಕೈಮೆ ಮಾಡ್ಬಿಡ್ತೀನಿ ನಾನು ಮಕ್ಕಳ್ರ. ಏನಾಯ್ತು ಅಂಕಲ್? ಚೇಂಬರ್ ಕತ್ಕೊಂಡೋಗ್ಬಿಟ್ರು ಕಳ್ಳನ್ ಮಕ್ಕಳ್ರು. ಹೌದಾ? ನೀವೆಲ್ಲ ಶಾಂತವಾಗಿರಿ ಅಂಕಲ್, ನಾನು ಹೋಗಿ ಕರ್ಕೊಂಬರ್ತೀನಿ. ಹೆದರ್ಸ್ಬಿಡಿ ಅಂಕಲ್, ನಾನು ಕರ್ಕೊಂಬರ್ತೀನಿ. ಬರ್ತಾ ಬರ್ತಾ ನಮ್ಮ ಕ್ವಾರ್ಟರ್ಸ್ ಹುಡುಗರು ಪುಂಡಾಟ ಜಾಸ್ತಿ ಆಗ್ಬಿಟ್ಟಿದೆ ಕಣಪ್ಪ. ನಿನ್ನೆ ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಅಷ್ಟು ಒಳಗಡೆ ಅಲ್ಲಿಟ್ಟು ಹಿತ್ತಾಳಿ ಚಂಬೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಚಂಬು ಅಂತೀರಾ? ನಮ್ಮನೇಲಿ ಹಿತ್ತಾಳಿ ಚಂಬು ಜೊತೆ ಬಕೆಟು ಕತ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ನೀನೇನು ಬಕೆಟು ಅಂತ್ಯ. ನಮ್ಮನೇಲಿ ನನ್ನ ಕಣ್ಮುಂದಿನೇ ಚೇಂಬರ್ ಪ್ಲೇಟ್ನ ಕತ್ಕೊಂಡು ಹೋಗ್ಬಿಟ್ರು. ಹಿಡಿಯಕ್ಕಂತ ಹೋದೆ, ಕೈಗೆ ಸಿಗ್ಲಿಲ್ಲ. ಸಿಕ್ಲಿ ನನ್ನ ಮಕ್ಕಳು, ಐತೆ ಅವ್ರಿಗೆ ಹಬ್ಬ. ಕಂಡ್ರ ಮನೆ ಹಾಕಿ ಚಾಪಿ ತೋರ್ತಾಯ್ತು. ಬ್ಯಾಗು ಬ್ಯಾಗು ಬ್ಯಾಗು. ಐ ಕಮಾನ್. 1 kg, 2 kg, 3 kg, 4 kg, 5, 6, ಗಲಗಲ 10. ರೀ, 2 ದಿವಸದಿಂದ ಅಕ್ಕಿ ಮುಗ್ದೋಯ್ತು ಅಂತ ಹೇಳ್ತಿದ್ದೀನಿ. ನೀವು ಕಿವಿಗೆ ಹಾಕೊಳ್ತಿಲ್ವಲ್ರಿ? ಅಯ್ಯ, ಬೆಳಗ್ಗೆನೆ ಅವ್ನ ಕೇಳಿ ದುಡ್ಡು ಕೊಟ್ನಲ್ಲೇ. ಎಕ್ಸ್ಕ್ಯೂಸ್ ಮೀ. ಬಂದ ನೋಡು. ಅಕ್ಕಿ ಎಲ್ಲೋ? ತೋಳಿ ರೀ, ಎಷ್ಟು ದುಡ್ಡು ಕೊಟ್ರಿ? 10 kgಗೆ ಅಂತ ನಾನು ದುಡ್ಡು ಕೊಟ್ನಲ್ಲೇ. ಇದು 10 kgನಾ? ಲೇ, ನಿನಗೆ 10 kgಗೆ ಅಂತ ತಾನೇ ನಾನು ದುಡ್ಡು ಕೊಟ್ಟಿದ್ದು. 10 kg ಅಕ್ಕಿ ಎಲ್ಲೋ? ಅಲ್ಲಿದೆಯಲ್ಲ. ರೀ, ಬರೀ ಮಂಡೆ ಇದೆ. ನನಗೆ ಗೊತ್ತಿತ್ತು ನೀವು ನನ್ನ ನಂಬಲ್ಲ ಅಂತ.
ಅದಕ್ಕೆ ಸ್ಯಾಂಪಲ್ ಮಾತ್ರ ತೊಗೊಂಬಂದೆ. ನಾ ಚೆಲ್ಲಿದ 10 kg ಓರ್ಕೊಂಬಂದಿದ್ರೆ ನೀವು ತಿಂತಿದ್ರಾ? ಇದನ್ನೇ ತಿನ್ನಲ್ಲ ಅಂತಿದ್ದೀರಾ? ಹಾಗಾದ್ರೆ ಇದು ನೀನ್ ತಿಂತೀಯಾ? ನಾನು ಹೊರಗಡೆ ತಿನ್ಕೊಂಬಂದಪ್ಪ. ರೀ, ಇದೆಲ್ಲ ಅಶ್ವಿನ್ ಸಾವಾಸ. ಅವನ ಜೊತೆ ಸೇರಿ ಕೆಟ್ಟ ಕೆರ ಹಿಡಿದು ಹೋಗಿದ್ದಾನೆ. ಲೋ, ನಾನೊಬ್ಬ ಪೊಲೀಸ್ ಆಫೀಸರ್. ಅಟ್ಲೀಸ್ಟ್ ನಾನು ರಿಟೈರ್ ಆಗೋದಕ್ಕಿಂತ ಮುಂಚೆನಾದರೂ ಸತ್ಯ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋ. ಓಕೆ ಬಾ, ಇವತ್ತು ಫೈನಲ್. ನನಗೂ ನೀವು ಬಿಟ್ರೆ ಯಾರಿದ್ದಾರೆ? ನಿಮ್ಮ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಅಶ್ವಿನ್ ಮಗನ ಜೊತೆ ಸರಳ ಸರಳ ಸರ. ನಿಂಗೊಂದು ವಿಷಯ ಗೊತ್ತಾ ಮಗ? ನಾನು ನಿನ್ ಜೊತೆ ಸೇರ್ಬಾರ್ದಂತ ಯಾರು ಹೇಳಿದ್ದು? ಹೇಳಿದ್ದು ನಿನ್ ಜೊತೆ ಸೇರಿದ್ರೇನೆಪ್ಪ ಇವರು 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 ಎಲ್ಲ ಮೀಟ್ ಆಗೋದು. ಅಷ್ಟೇ. ಇದು ಚೊಂಬಿಂದು, ಇದು ಇತ್ತಾಳೆ ಬಕೆಟ್ದು, ಚೇಂಬರ್ ಪ್ಲೇಟ್ ಕಾದಿದ್ದು, ನಮ್ದು 10 kg ಅಕ್ಕಿದು. ಯಾವ್ದಪ್ಪ? ಇದು ನಿಧಾನ ಕೇಳು, ಅಕ್ಕಪಕ್ಕ ದೊಡ್ಡವ್ರು ಇರ್ತಾರೆ. ದೊಡ್ಡವರೆಲ್ಲ ಜಾನ್ರು ಅಲ್ಲ, ಚಿಕ್ಕವರೆಲ್ಲ ಕೊಂಡ್ರು ಅಲ್ಲ. ನಮ್ ಕನ್ನಡ ಸಿನಿಮಾ ಓಲ್ಡ್ ಸಾಂಗ್. ಬರ್ಬಿಟ್ಟಾರಲ್ಲ, ದೊಡ್ಡವರೆಲ್ಲ ಜಾನ್ರು ಅಲ್ಲ, ಚಿಕ್ಕವರೆಲ್ಲ ಲೋಹಿತ್ ಅತ್ತೆ ತಗೋ ಕಾಫಿ. ಹಾಂ. ಅನಿತಾ ಇಲ್ವಾ? ಕಾಲೇಜ್ಗೆ ಹೋಗಿದ್ದಾಳೆ. ವಿಜಯ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆಯಂತೆ. ಹೌದಾ? ಏನ್ ತಗೊಂಡಿದ್ದಾಳೆ? ಹೊಸ ಚೂಡಿದಾರ್ ತಗೊಂಡಿದ್ದಾಳೆ. ಅಯ್ಯೋ ಅತ್ತೆ, ಏನ್ ಸಬ್ಜೆಕ್ಟ್ ತಗೊಂಡಿದ್ದಾಳೆ ಅಂತ ಕೇಳಿದೆ. ಅಯ್ಯೋ ಅದೆಲ್ಲ ನಂಗೆ ಗೊತ್ತಾಗಲ್ಲಪ್ಪ. ಅವಳು ಬರ್ತಾಳೀಗ, ನೀನೇ ಕೇಳಿ ತಿಳ್ಕೊ. ಅವಳು ಮುಂದಕ್ಕೆ ಓದೋದು ನನಗೆ ಇಷ್ಟನೇ ಇಲ್ಲ ಕಣೋ. ಹೌದೌದು. ನಮಸ್ಕಾರ. ನಮಸ್ಕಾರಪ್ಪ. ಓದೋ ಮಕ್ಕಳನ್ನ ಓದಿಸ್ಬೇಕು, ಹೆಣ್ಮಕ್ಳಿಗೆ ಓದು ಮುಖ್ಯ. ನೀವು ಸರಿಯಾಗಿದ್ದೀರಾ ಕಣ್ರಿ. ಅವಳ ಪರವಾಗಿ ಮಾತಾಡ್ತೀರಾ? ಮೊದಲು ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳ್ಸೋದು ನೋಡಿ. ಹಾಯ್ ಲೋಹಿತ್. ಹಾಯ್. ಕೇಳಮ್ಮ, ನಾನು ಡಿಗ್ರಿ ಮುಗಿದ್ಮೇಲೆ ನೀನು ಹೇಳಿದ ಹುಡುಗನ ಜೊತೆ ಮದುವೆ ಆಗ್ತೀನಿ. ಇವಾಗ ಜಯಮತ್ತೆಗೆ ಹೋಗಿ ಸ್ವೀಟ್ಸ್ ಕೊಟ್ಟು ಬರ್ತೀನಿ. ಬಾಯ್ ಪಾ. ಬಾಯ್ ಮಾ. ಬಾಯ್ ಬಾಯ್. ನೋಡಿದ್ರಾ ನಿಮ್ಮ ಮಗಳನ್ನ? ಹೇಳದಲ್ಲೇ ಡಿಗ್ರಿ ಮುಗಿಲಿ ಮದುವೆ ಆಗ್ತೀನಿ ಅಂತ. ಇವನಿಗೆ ಕೊಟ್ಟು ಮಾಡೋಣ ಬಿಡು. ಹಬ್ಬ, ಮೊದಲು ನಮ್ಮ ಅಣ್ಣನ ಕರೆಸಿ ಆ ಕೆಲಸ ಮಾಡಿ. ಮನೆ ಕಡೆ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅತ್ತೆ, ನನ್ನ ಕಾಲೇಜಲ್ಲಿ ಸೀಟ್ ಸಿಕ್ತು, ಸ್ವೀಟ್ಸ್ ತಗೋ. ಯಾಕೆ ಹೋಗಿತಾ ಇದೆಯಾ? ಬಾಯಲ್ಲಿ ಹೊರ ಬಂದ್ರೆ ಹೋಗಿಬಾರ್ದಾ? ನೋಡಮ್ಮ, ನೀನು ವರ್ಷ ಪಾಸ್ ಆಗಿ ಸ್ವೀಟ್ ತಂದು ಕೊಡ್ತೀಯ. ಇವ್ 4 ವರ್ಷದಿಂದ ಒಂದೇ ಕ್ಲಾಸಲ್ಲಿದ್ದಾನೆ. ಇವತ್ತು ಭಾನುವಾರ, ನಾನು ಎಬ್ಸಿದ್ದಕ್ಕೆ ಎದ್ದು ಹಲ್ಲುಚ್ತಾ ಇದ್ದಾನೆ. ನಾನು ಆಫೀಸ್ಗೆ ಹೋದಾಗ ಯಾವಾಗ ಎದ್ದು ಓದಿ ಪಾಸ್ ಆಗ್ತಾನಮ್ಮ. ಅವಳ ಮುಂದೆ ಬೈದಿಲ್ಲ ಅಂದ್ರೆ ತಿಂದಿದ್ದಾರಲ್ವಾ? ನೋಡ್ತಾ ಇರೋ ಅದ್ ಹೆಂಗ್ ಬರ್ತ್ ಪಾಸ್ ಆಗ್ತೀನಿ ಅಂತ. ಆಗ್ತೀಯ. ಆ ಮಾರ್ವಾಡಿ ಅಂಗಡಿಗೆ ನಿಮ್ಮಮ್ಮನ ಮೂಗ್ಬೊಟ್ಟು ತಗೊಂಡು ಹೋಗಿ ಆಡ ಇಡ್ತೀಯ. ನೀನ್ ಬಾಮ, ಹಲ್ಲುಜ್ಕೊಂಡು ಬಂದು ಸ್ವೀಟ್ ತಿನ್ನು. ಬನ್ನಿ ಅಂತ ಹೊಂದಿದ್ದೆ. ಲೋ ಮದನ, ಎಲ್ಲೋ ನನ್ನ ಮಗ ರಾಜು? ಎಲ್ಲಲ್ಲಿ ಯಾಕೆ ಹೋದ್ನ? ಬೆಳಗ್ಗೆಯಿಂದ ಸಿಕ್ಕಿಲ್ಲ ಕಣ. ಏನೋ ಮಗ, ಬೆಳ್ಗೆ ಗುಲಾಲ್ ಹಚ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹೋಳಿ ಹಬ್ಬ ಅಷ್ಟು ಜಲ್ದಿ ಬಂತೇನೋ? ಗುಲಾಲ ಇದು ಏನ ಮಗ ಬಿಲ್ಡಪ್ಗಳು ಕೊಡ್ತಾ ಇದ್ದಾನೆ? ಮಕ್ಕಳ ನಿಮಗ್ ಬಿದ್ದಿದ್ರೆ ಗೊತ್ತಾಗಿರೋದು ಒದೆಗಳು. ಈ ಡವ್ ಎಲ್ಲ ಸಾಕಮ್ಮ, ಕಲ್ಲರ್ ಎಲ್ಲ ಹಚ್ಚಿದ್ರು ಹೇಳು. ಇದು ಕಲರ್ ಅಲ್ವೇನೋ? ನಡಿಯೋ ನಡಿಯೋ, ಮಕ್ಕಳಿಗೆ ನೀರು ಹಚ್ಚ. ನಡಿಯೋ ಬಾರೋ ಏನೋ ಮಗ, ಕಲರೇ ಹೋಗ್ಲಿಲ್ಲ, ಎಲ್ಲ ಹಚ್ಕೊಂಡೆ. ಪೊಲೀಸ್ ಕೋಟೆ ಸುಡ್ಕಂತ ಚಾಮರಾಜಪೇಟೆ ಹುಡುಗರು ಸರಿಯಾಗಿ ಎಕ್ಕಿದ್ರು. ನಿನ್ ಸಮಾಸ ಮಾಡೋದಲ್ಲ ಇನ್ನೂ ಜಾಸ್ತಿ ಬಿತ್ತು. ಫ್ರೆಂಡ್ಶಿಪ್ ಮಾಡಿದಕ್ಕೆ ಸರಿಯಾಗಾಯ್ತು. ಮಗ ಕಿಂಡಲ್ ಬೇರೆ ಮಾಡ್ತಾರೆ, ಕಿಂಡಲ್. ನೀನೊಬ್ಬ ಫ್ರೆಂಡೇನ? ಹೋಗಲೇ.
ಅಲ್ಲೋಣ ಮಗ, ಮನೆಗೆ ಬಾ. ಬಾ ಮಗ, ಲೇಟ್ ಆಯ್ತು, ಹೋಗೋಣ. ನೀನು ಹೋಗೋ, ನಾನು ಆಮೇಲೆ ಬರ್ತೀನಿ. ಸರಿನಪ್ಪ, ನಾಳೆ ಸಿಗ್ತೀನಿ ನಾನು ನಿನಗೆ. ನನ್ನ ಮಗ ಊರಲ್ಲಿರೋರ್ನೆಲ್ಲ ಎದುರಿಸ್ತಾನೆ, ವಿಶ್ವಣ್ಣ ಅಂದರೆ ಎದುರ್ಕೊಂಡು ಸಾಯ್ತಾನೆ. ಅಶ್ವಿನ್, ವಿಶ್ವಣ್ಣ ನಮ್ಮ ಪಾಲಿನ ದೇವ್ರ ಕಣೋ, ಯಾವತ್ತೂ ಅವ್ರ ಮಾತು ಮೀರಬಾರ್ದಪ್ಪ. ಯಾಕೆ ಹಿತ್ಲು ಬಾಗ್ಲಿಂದ ಬರ್ತಿದ್ಯಾ? ವಿಶ್ವಣ್ಣನ ಮನೆಗೆ ಹೋಗಿದ್ಯಾ? ಯಾಕೋ ಏನು ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕು? ಯಾಕೋ ಕಿರಿಸ್ತಾ ಇದ್ಯಾ? ಊರ್ ಜಗಳ ಎಲ್ಲ ಮನೆಗೆ ತರ್ತೀಯಾ? ಮನೆ ಒಂದು ಸಾಮಾನು ಬಿಟ್ಟಿಲ್ಲ, ಎಲ್ಲ ಮಾರ್ವಾಡಿ ಅಂಗಡಿನಲ್ಲಿ ಅಡ ಇಟ್ಟಿದ್ಯಾ. ನನ್ನ ಮಾತು ಯಾವತ್ತಾದ್ರೂ ಕೇಳಿದ್ಯಾ? ಕೇಳಲ್ಲ, ನಾನು ಹಿಂಗೆ. ಏಯ್ ಅಶ್ವಿನ್, ಏಯ್ ಏಯ್, ಸರಿ ಬಾರೋ, ಊಟ ಮಾಡ್ಬಾರೋ. ನನಗೂಟ ಬೇಡ. ಅನ್ನದ ಮೇಲೆ ಕೋಪ ಮಾಡ್ಕೋಬೇಡ, ಬಾರೋ. ನಾನು ಬರಲ್ಲ, ಹೋಗಮ್ಮ. ಏನಾದ್ರೂ ಮಾಡ್ಕೊ ಹೋಗು, ಎಲ್ಲ ನನ್ನ ಕರ್ಮ, ಯಾವಾಗ್ಲೂ ಗೋಳೆ ಕೂತಾನೆ. ಸಾಹೇಬ್ರಿಗಿಲ್ಲಿ ಬರೋದಕ್ಕೆ ಇವಾಗಲ ಟೈಮ್ ಸಿಕ್ಕಿದ್ದು. ನೀನು ನಿನ್ನ ಜುಟ್ಟು ನಿನ್ನೆ ಬರೋದಕ್ಕೆ ಹೇಳಿದ್ದು, ಇವತ್ತು ಬಂದಿದ್ಯಾ. ಉತ್ತರನೇ ಇಲ್ಲ. ಸುಮ್ಮನೆ ಓದೋದು ಬಿಟ್ಟು ರೌಡಿಗಳ ಜೊತೆ ಏನೋ ಕೆಲಸ ನಿಂಗೆ? ರಾಜುನ ಹೊಡೆದ್ರು, ಯಾಕೆ ಅಂತ ಕೇಳಿದೆ, ನನ್ನೂ ಹೊಡೆದ್ಬಿಟ್ರು. ಹಾಂ, ಇದಕ್ಕೇನು ಕಡಿಮೆ ಇಲ್ಲ. ಫ್ರೆಂಡ್ಸ್ ಅಂದರೆ ಓಡ್ತೀಯಾ? ನಿಮ್ಮ ತಾಯಿ ಬಗ್ಗೆ ಯಾವ ಥರ ಯೋಚನೆ ಮಾಡಿದ್ಯಾ? ಎಲ್ಲರ ಹಾಗೆ ನೀನು ಬಾಳಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಹೌದು, ಊಟ ಮಾಡಿ 3 ದಿನ ಆಯ್ತಂತೆ. ಯಾಕೋ ನಿನಗೆ ಬೈಕು? ನಿಮ್ಮ ಅಮ್ಮನಿಗೆ ಬರೋ ಸಂಬಳದಲ್ಲಿ ಬೈಕ್ ಕೊಡಿಸಿ ಪೆಟ್ರೋಲ್ಗೆ ದುಡ್ಡು ಕೊಟ್ಟು ಸಂಸಾರ ಹೇಗೋ ನಡೆಸ್ತಾರೆ. ಯೋಚನೆ ಮಾಡಿದ್ಯಾ? ಅವನು ತಿಂಡಿ ಹಾಕ್ಕೊಡು. ಸರಿ ಅಪ್ಪ, ನಾ ಬರ್ತೀನಿ. ಆಯ್ತಮ್ಮ. ಅಮ್ಮ, ಏನಮ್ಮ? ನಾ ಹೋಗಿ ಬರ್ತೀನಿ. ಸರಿ, ಜೋಪಾನ. ಅಶ್ವಿನ್, ಬಾಪ್ಪ, ತಿಂಡಿ ತಿನ್ಬಾ. ಹಾಂ, ನಮಸ್ಕಾರ. ನಾನು ರೀ, ನಮ್ಮ ಹುಡುಗನಿಗೊಂದು ಬೈಕ್ ಹೇಳಿದ್ನಲ್ಲ, ರೆಡಿ ಇದೆಯಾ? ಹಾಂ, ಇನ್ಸ್ಟಾಲ್ಮೆಂಟಲ್ಲಿ ಹಣ ತುಂಬ್ತಾರೆ, ಶ್ಯೂರಿಟಿ ನಾನು ಕೊಡ್ತೀನಿ. ಬಾರೋ, ತಿಂಡಿ ತಿನ್ಬಾ. ಸ್ಟೇಷನ್ ಬೈಕ್ ಕಳಿಸ್ಬಿಡ್ತೀರಾ? ಹಾಂ, ಬೇಗ ಕಳಿಸ್ಕೊಡಿ. ಆಯ್ತು. ಹಾಂ ಅಮ್ಮ, ಬಂದೇ ಕಣೋ. ಅಮ್ಮ, ಅಣ್ಣ ಏನ್ ಹೇಳಿದ್ರು? ಅವ್ರು ಹೇಳಿದ್ರು ಅಂತಾನೆ ಬೈಕ್ ಓಡಿಸ್ತಾ ಇರೋದು. ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಬೇಕು, ಗೊತ್ತಾ? ಊರೆಲ್ಲ ಸುತ್ತಿ ಆಗಾಗ ಪೆಟ್ರೋಲ್ಗೆ ಕಾಸು ಕೇಳಿ ನನ್ನ ಜೀವ ತಿನ್ಬೇಡ.
ಚೆನ್ನಾಗಿ ಓದೋ. ಏ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಬೈಕ್ ಬರ್ತಾ ಇದೆಯಲ್ಲ ಕರೆಕ್ಟಾಗಿ ಎಕ್ಸಾಮ್ ಹೋಗ್ಬಿಡ್ತೀನಿ. ಹೋಗೋದು ಮುಖ್ಯ ಅಲ್ಲ, ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರಿಬೇಕು. ಆಯ್ತಾಯ್ತು ಬರೆಯೋಣ, ಅದೇನ್ ಕಷ್ಟ ಇಲ್ಲ ನಮ್ಗೆ. ಬರೀತೀಯ ಅಮ್ಮ ಬೈಕ್ ಬಂದ್ಮೇಲೆ ಆಫೀಸಿಗೆ ನಾನೇ ನಿನ್ ಡೈಲಿ ಡ್ರಾಪ್ ಮಾಡೋದು. ಬಾಯ್. ರಾಜೀವ್ ಗಾಂಧಿ ಹಂತಕರಾದ ಶಿವರಸನ್, ಶುಭ ಹಾಗೂ ಇನ್ನಿತರ LTT ಗ್ರೇಟ್ ಮಗ, ನಮ್ ಪೊಲೀಸ್ನವ್ರು ರಿಯಲಿ ಗ್ರೇಟ್. ಏಯ್ ಪೊಲೀಸ್ ಅವ್ರು ಅಷ್ಟೇ ಅಲ್ವಾ, ಪೊಲೀಸ್ ಮಕ್ಕಳು ನಾವು ಗ್ರೇಟ್ ಏನಲ್ಲಿ. ನೋಡ ಈ ನನ್ನ ಮಗ ಏನು ಕೆಲಸ ಮಾಡದೆ ಹೊಸ ಬೈಕ್ ತಗೊಂಡಿದ್ದಾನೆ. ಇರ್ಲೇ ಮಗ, ಹಂಚೋ ಸ್ವೀಟ್ ಹಂಚೋ. ಅಶೋಕ ಬರ್ಕೋ. ಥ್ಯಾಂಕ್ ಯು. ತೊಳಪ್ಪ ತಿನ್ನಿ, ದಯವಿಟ್ಟು ಒಂದೊಂದೇ ತೊಗೊಳ್ಳಿ. ನೀನ್ ತಿನ್ನ. ಮಗ ಅನಿತಾ ಎಲ್ಲಿ? ಏಯ್ ಫಸ್ಟ್ ಕರಿಯವಳನ್ನ ಅವಳಿಗೆ ಜಾಸ್ತಿ ತಿನ್ಸೋ. ಕರ್ಗ್ಯಲೇ. ಅಯ್ಯ ಮಗ ತಿರುಗ್ತಾ ಇಲ್ಲ. ಲೇ ಬನ್ನಿ ಮೇಡಮ್ ಬನ್ನಿ. ಮಗ ಬತ್ತೋಳು ಕೊಡ ಸ್ವೀಟ್. ಯಾವ ಖುಷಿಗೋ ಸ್ವೀಟು? ಮಗ ಇಡೀ ಕ್ವಾರ್ಟರ್ಸ್ ಅಲ್ಲೇ ಎಲ್ಲರಿಗೂ ನ್ಯೂಸ್ ಗೊತ್ತಿದೆ, ಹುಡುಗಿನ ಗೊತ್ತಿಲ್ಲ. ಹೇಳ. ಗಾಡಿ ಹೊಸಾದು, ಓನರ್ ಅಮ್ಮ. ಏಯ್ ಬಾಯಿ ಮುಚ್ಕೊಳ್ಳೋ ಸಾಕು. ಈ ಗಾಡಿ ಹೇಗ್ ಬಂತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇರೆಯವ್ರ ರಕ್ತ ಹೀರಿ ಗಾಡಿ ತಗೊಳ್ಳೋದಲ್ಲ, ಫಸ್ಟ್ ಪೆಟ್ರೋಲ್ ಹಂಚ್ಕೊಳ್ಳೋದು ನೋಡ್ಕೊ. ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಮಗ. ಕ್ವಾರ್ಟರ್ಸ್ ಅಲ್ಲಿ ಬೇಜಾನ್ ಬೈಕ್ಗಳು ಪೈಪ್ಗಳಿದಾವೆ. ಏಯ್ ಕಳ್ಚ್ಕೊಳೆ. ಏಯ್ ಹೋಗಲ್ಲೋ ಪೊರ್ಕಿ. ಮಗ ತೆಗೆ ಗಾಡಿ ಚೇಸ್ ಮಾಡೋಣ. ಪೌಡರ್ ಒಳಗೆ ಈ ಸರಿ ನಡ್ಕೊಂಡು ಹೋಗ್ಬಿಡ. ಯಾಕೆ ಮಗ ಹೊಸ ಗಾಡಿ? ಪೆಟ್ರೋಲ್ ಶೋರೂಮ್ ಅಲ್ಲಿ ಹಾಕಿದ್ ಪೆಟ್ರೋಲ್ ಇಲ್ದೋರ್ಗುಣೆ ಕಣ ಬಂದಿದ್ದು. ನಂಗೆ ಅಕೌಂಟ್ಸ್ ಪ್ರಾಬ್ಲಮ್ ಆನ್ಸರ್ ಸಿಕ್ತು. ಹೌದಾ ಅನಿತಾ? ಹಾಯ್ ಅನಿತಾ. ಹಾಯ್. ಏನು ಇಲ್ಲಿ? ಇಲ್ಲೇ ಜಯನಗರಕ್ಕೆ ಹೋಗಿದ್ದೆ. ನಿನ್ ಕಾಲೇಜ್ ಬಿಡೋ ಟೈಮ್ ಆಯ್ತಲ್ಲ, ಹಾಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ನೀನು ಹೋಗಿ ಪರವಾಗಿಲ್ಲ. ಇದ್ರಲ್ಲಿ ಇಬ್ರು ಕೂತ್ಕೋಬಹುದು, ನೀನ್ ಬಾ. ನಂಗೆ ಗೊತ್ತು, ನೀನು ಹೋಗು. ಪರವಾಗಿಲ್ಲ ಬಾ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ. ಪರವಾಗಿಲ್ಲ, ನೀನು ಹೋಗೆ, ನಾವಿಬ್ರು ಬಸ್ಸಲ್ಲಿ ಹೋಗ್ತೀವಿ. ಗುಡ್ ಫ್ರೆಂಡ್ಸ್. ಓಕೆ ಬಾಯ್. ಬಾಯ್. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅನಿತಾ, ನಿಮ್ಗೊಂದು ಕಾಫಿ ಕೊಡ್ಸೋಣ ಅಂತ. ಬೇಡ, ಫಸ್ಟ್ ಮನೆಗೆ ಹೋಗು. ಯಾಕೆ? ಇದೆಲ್ಲ ಮದುವೆ ಆದ್ಮೇಲೆ ಇಟ್ಕೋ. ಆಯ್ತು, ನಿನ್ನಿಷ್ಟ. ಮಗ ಎಕ್ಸಾಮಲ್ಲಿ ಪಾಸ್ ಆಗೋದು ಅಷ್ಟೊಂದು ಕಷ್ಟನೇನ್ರೋ? ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ನಮ್ಮ ಅಣ್ಣವ್ರು ಹಾಡಿದರೆ. ಇವನು ಆವತ್ತು ನಮ್ಮ ಅಣ್ಣನ ಜೊತೆ ಎಕ್ಸಾಮ್ ಬರ್ದ, ಅದಾದ್ಮೇಲೆ ನನ್ನ ಜೊತೆ ಬರ್ದ, ಇವತ್ತು ನನ್ನ ತಮ್ಮನ ಜೊತೆ ಬರೀತವನೆ. ನಾಳೆ ನಿನ್ ಮದುವೆ ಆದ್ಮೇಲೆ ನಿನ್ ಮಗನ ಜೊತೆನೂ ಬರೀತಾನೆ. ನಿನಗೇನ ಕಷ್ಟನ? ಕೇಳೋ ನೋಡೋ ಮಾಮು ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಹಾಲ್ ಟಿಕೆಟ್ ಫೋಟೋ ಅನ್ಸಕ್ಕೆ. ಮಗ ನೀನೇನು ಯೋಚನೆ ಮಾಡ್ಬೇಡ, ಫ್ರೆಂಡ್ಶಿಪ್ಗೋಸ್ಕರ ನಾನು ಹೆಗ್ಲನ್ನೇ ಕೊಡ್ತೀನ. ಮಗ ಈ ಸರಿ ನೀನ್ ಹೆಗ್ಲು ಬೇಕು, ನಿನ್ ಕೈಯೂ ಬೇಕು. ಹೇಳು ಮಗ. ಹೇಳ, ಏನ ಮಾಡ್ಬೇಕು? ಏನ ಮಾಡ್ಲಿ ನನಗ? ಮಗ ಈ ನನ್ನ ಕೊನೆ ರೇಸಲ್ಲಿ ನಾನೇ ಕುದುರೆ, ನೀನೇ ಜಾಕಿ. ಹೌದು, ಈ ಸರಿ ಎಕ್ಸಾಮ್ ಈ ಕೈಯ ಮಗ ಬರೆಯೋದು. ನಿನ್ನ ಹಾಲ್ ಟಿಕೆಟ್ ಅಲ್ಲಿ ನನ್ನ ಫೋಟೋ ಬಿಡಪ್ಪ. ನನ್ನನ್ನು ಯಾವ್ದ್ರಲ್ಲೂ ಸಿಕ್ಕಾಕ್ಸಿದ್ಯಾ? ಈ ಅರ್ಥದಲ್ಲಿ ಬೇಡ, ಬಿಟ್ಬಿಡು ಮಗ. ಒಂದೇ ಬೇಡ, ಪಾಸ್ ಫಾರ್ಮುಲಾನೇ ನೆನಪಾಗ್ತಾ ಇಲ್ವಲ್ಲಪ್ಪ. ಏನದು ಕಳ್ಳ? ಹಲೋ ಮಿಸ್ಟರ್, ಕುಡಿಯೋಕೆ ನೀರೇನಾದರೂ ಬೇಕಾ? ಥ್ಯಾಂಕ್ಸ್. ಒಂದು ನಿಮಿಷ ಹಾಲ್ ಟಿಕೆಟ್ ಕೊಡಿ. ಏಕೆ ಕೊಡ್ರಿ, ಒಂದು ನಿಮಿಷ ಕೊಡ್ರಿ ಮಿಸ್ಟರ್. ಏನ್ರಿ ಇದು? ಫೋಟೋದಲ್ಲಿ ಒಂಥರ ಇದ್ದೀರಾ, ಇಲ್ಲೊಂಥರ ಇದ್ದೀರಾ? ಟೈಫಾಯ್ಡ್ ಬಂದಿತ್ತು ಸರ್. ಆಮೇಲೆ ಫೋಟೋ ತೆಗಿಸ್ಬೇಕಾರೆ ನಮ್ಮ ಮಮ್ಮಿ ನಂಗೆ ಪೌಡ್ರೇ ಹಾಕಿರಲಿಲ್ಲ. ಐ ಸಿ. ಓಕೆ, ಕ್ಯಾರಿ ಆನ್. ಆಮೇಲೆ ಮತ್ತೆ ಬರ್ತೀನಿ. ಡಿಸ್ಟರ್ಬ್ ಮಾಡ್ತಾರೆ, ಬರೆಯೋಕೆ ಬಿಡಲ್ಲಪ್ಪ.
ಅಣ್ಸಲೇ ಅಣ್ಸ ಸೆಕೆಂಡ್ ಪಿಯುಸಿನ ಜಸ್ಟ್ ಪಾಸ್ ಆಗಿರೋ ಏನಾದ್ರು ಪ್ರಾಬ್ಲಮ್ ಅಣ್ಣ? ಕ್ವಾರ್ಟರ್ಸ್ ಅಲ್ಲಿ ಯಾರಾದ್ರು ಸತ್ತೋದ್ರೇನು? ಜೋಶಲ್ಲೇ ಪಾಸ್ ಆಗಿದ್ದಾರೆ, ಅದಕ್ಕೆ ಸೆಲೆಬ್ರೇಷನ್. ಕೋತಿಗಳ ಅದ್ ಯಾರಾದ್ರೂ ಸತ್ರೆ ಬಾರ್ಸೋದು, ನಗಾರಿಗೂ ತಮಟೆಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ರು? ಅವೆಲ್ಲ ನಮಗೆ ಕೇಳಕ್ ಚೆನ್ನಾಗಿತ್ತು, ಆಡಕ್ ಚೆನ್ನಾಗಿತ್ತು, ಅದಕ್ಕೆ ತಾಕು ಬಂದ್ಬಿಡ್ತೀವಿ. ಅಣ್ಣಂಗೆ ಹಾರ ಹಾಕಿ ಮುಂಚೆ ಅಂಕಲ್ ಸ್ವೀಟ್ ತೋರ್ಸ್ರೋ. ಏನೋ ಇದೆಲ್ಲ ಅಣ್ಣ ಹೇಳಿದ್ದು ತೋರ್ಸಕ್ಕಷ್ಟೇ. ತೊಳೆ ಹಾರ ಹಾಕಿ ಪಾಸ್ ಪಾಸ್ ತಿನ್ಸೋಳ್ ಸ್ವೀಟ್ಸ್ ಏನೋ ಕಾರ್ಪೊರೇಷನ್ ಎಲೆಕ್ಷನ್ ಗೆದ್ದಿದ್ದಾನ? ಅದಕ್ಕಿಂತ ಮೇಲೆ MLA-ನಾ? ಮಗ ಏನೇನ ಮಾತಾಡ್ತದ ಒಂದೇ ತಿನ್ಸೋ. ಏನೋ ನಿಂದು ಚಪ್ಪರ್ ಶೋಕಿ? ನಿನ್ಗೆಲ್ಲ ಅನ್ಸುತ್ತೆ ಮಗ, ಬೇರೆಯವ್ರಿಗಿರ್ಬೇಕಮ್ಮ. ಅಣ್ಣ ಪಾಸ್, ಇವನಾ ನೀನ್ ಪಾಸ್ ಆಗಿದ್ಯಾ? ಯಾವ್ದೋ ವ್ಯಾಲ್ಯೂಯೇಟರ್ಗೆ ಕತ್ತಿನೋ ಚೈನೋ ತೋರ್ಸಿರ್ತಾನೆ, ಅದಕ್ಕೆ ಯಾವ ತರ ಎಲ್ಲ ಇದ್ದೇ ಕೈ ನನ್ ಕೈಯ ಬರ್ತಿರುತ್ತೋ. ಇದು 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 ಈ ಕೈ ಈ ಕೈ ತಗೊಂಡು ಹಿಂಗಿದು ಅಲ್ಲೋದಿಲ್ಲ ವಾಸಿ ಕಳವಳು. ಈ ಪೊರ್ಕಿಗಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ವಿಶಾಲಕ್ಷಮ್ಮ ಅಣ್ಣ, ಓ ಇಲ್ಲಿದ್ದೀರಾ? ಬಾಜಯ್ಯಮ್ಮ, ನನ್ ಮಗ ಪಾಸ್ ಅದ, ಸ್ವೀಟ್ ಕೊಡಕ್ ಬಂದೆ. ಕೇಳಿಸ್ದಾಗ್ಲೇ ಅನ್ನಿಸ್ತು. ಕಡೆಗೂ ಪಾಸ್ ಮಾಡೋದ್ನ ಕೊಡು. ಅವ್ನು ನನ್ನ ಮಾತು ಸ್ವಲ್ಪನೂ ಕೇಳಲ್ಲ, ನೀವು ಸ್ವಲ್ಪ ಬುದ್ಧಿ ಹೇಳಿಣ. ವಯಸ್ಸು ಬಂದು ಹುಡುಗರು ಹಾಗೆ ಆಡೋದು. ಅವನ್ನ ಯಾವ್ದಾದ್ರು ಕಾಲೇಜಿಗೆ ಸೇರಿಸ್ಬಿಡಿ. ಪಾಸ್ ಆದ್ನಲ್ಲ, ಸೇರಿಸ್ತೀನಿ. ದಯವಿಟ್ಟು ಮನಸ್ಸು ಮಾಡಿ ಸರ್. ಆಯ್ತು, ನಿಮ್ಗೋಸ್ಕರ ಈ ಹುಡುಗನಿಗೆ ಸೀಟ್ ಕೊಡ್ತಾ ಇದ್ದೀನಿ. ತಂದೆ ಇಲ್ದಿರೋ ಹುಡುಗ, ತಾಯಿಗೆ ಇವನು ಓದಿಸ್ಬೇಕು ಅಂತ ತುಂಬ ಆಸೆ ಸರ್. ಅದಕ್ಕೋಸ್ಕರ ನೀವು ಒಳ್ಳೆ ಸ್ನೇಹಿತರು, ನಿಮಗೆ ನಾನು ಇಲ್ಲ ಅನ್ನಕ್ಕಾಗತ್ತಾ? ಇನ್ಮೇಲಾದರೂ ಚೆನ್ನಾಗಿ ಓದಕ್ಕೆ ಹೇಳಿ. ಹೇಳ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ಹಾಂ, ಕೇಳಿಸ್ಕೊಂಡೆ ಸರ್ ಹೇಳಿದ್ದು? ಹಾಂ, ನಡಿ. ಕಟ್ತೇವೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್. ನೋಡು ಚಿಕ್ಕ ಮಕ್ಳೆಲ್ಲ ಹೋಗ್ತಾರೆ, ನಡಿ ನಾವು ಹೋಗೋಣ. ಆಯ್ತು ಮಗ, ಜೈ ಶ್ರೀರಾಮ್. ನಡಿ ನಮ್ಮ ಕ್ವಾರ್ಟರ್ಸ್ ಹಾಕೊಂಡು ನಾವು ಮಾಡೋಣ. ನಡಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಕಟ್ತೇವೆ ಕಟ್ತೇವೆ ಶ್ರೀರಾಮ ಮಂದಿರ ಕಟ್ತೇವೆ 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 ಕಟ್ತೇವೆ ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಏನ್ ಮಗ? ಓಕೆ ಮಗ, ಸರಿ ಗುರು. ಪೈಪೆಲ್ಲೋ ನಾಯಿಗೆ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಸಾಕು ಮಗ, ಪಕ್ಕದ ಮನೆ ಚಿಕ್ಕಪ್ಪ ಪೆಟ್ರೋಲ್ ಬಂಕ್ವರೆಗೂ ಹೋಗ್ಲಿ. ಇಷ್ಟು ಒಳ್ಳೆ ಹೌದು, ಮತ್ತೆ ಇವತ್ತಿಗೆ ಸಾಕಷ್ಟು. ಇನ್ನೊಂದು ದೊಡ್ಡಪ್ಪಂದು ಹುಡ್ಕಣ. ಓಕೆ.
ACP ಅವ್ರು ಫೋನ್ ಮಾಡಿದ್ದಾರೆ. ತುಂಬಾ ಗಲಾಟೆ ನಡೀತಾ ಇದ್ದಂತೆ. ನೋಟಿಸ್ ಬೋರ್ಡ್ನಲ್ಲಿ ಕ್ಲಾಸಸ್ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡಿಬಿಟ್ಟು ಎಲ್ಲಾರನ್ನೂ ಹುಷಾರಾಗಿ ಮನೆ ಕಳಿಸ್ಬಿಡಿ. ಆಯ್ತು ಸರ್. ನಮಸ್ಕಾರ, ಬಸವನಗುಡಿ ಪೊಲೀಸ್ ಸ್ಟೇಷನ್. ಹಲೋ, ನಾನು ವಿಶ್ವನಾಥ್ ಅವ್ರ ಮಗಳು ಮಾತಾಡ್ತಿರೋದು. ಅಪ್ಪ ಇದ್ದಾರಾ? ಇಲ್ಲಮ್ಮ, ಅವರು ಮಾಬ್ ಆಪರೇಷನ್ಗೆ ಹೋಗಿದ್ದಾರೆ. ಹಲೋ ಲೋಹಿತ್, ನಾನು ಅನಿತಾ ಮಾತಾಡ್ತಿರೋದು. ಹೇಳ ಅನಿತಾ. ಕಾಲೇಜ್ ಹತ್ರ ತುಂಬಾ ಗಲಾಟೆ ಆಗ್ತಿದೆ ಕಣೋ, ಪ್ಲೀಸ್ ಬಾರೋ. ಅಲ್ಲ ಅನಿತಾ, ಇಲ್ಲಿ ನಮ್ಮ ಏರಿಯಾದಲ್ಲೂ ಗಲಾಟೆ ನಡೀತಾ ಇದೆ. ಗೋರಿಪಾಳ್ಯ, ಚಾಮರಾಜಪೇಟೆ ಎಲ್ಲ ಕಡೆ ಗಲಾಟೆ ನಡೀತಾ ಇದೆಯಂತೆ. ಈಗ ನಾನು ಹೇಗೆ ಬರಲಿ, ನೀನೇ ಹೇಳು. ಸುಮ್ಮನೆ ಬರ್ತಾ ಇದ್ದೆ, ಇವಾಗ ಪ್ಲೀಸ್ ನಿನ್ನ ಅವಶ್ಯಕತೆ ಇದೆ ಕಣೋ, ಬೇಗ ಬಾರೋ. ಅಲ್ಲ, ನಾನು ಹೇಳೋದೇ ಮರ್ತೋಗ್ಬಿಟ್ಟಿದೆ. ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅನಿತಾ. ಅದಲ್ಲದೆ ಪೆಟ್ರೋಲ್ ಬಂಕ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನಾನು ಹೇಗೆ ಬರಲಿ? ಯಾಕೋ ಈ ಥರ ಸುಳ್ಳು ಹೇಳ್ತಿದ್ಯಾ? ನಿನ್ನೆ ತಾನೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿರೋದು. ಪಾಪ ಮಗು ಏನ್ ತೊಂದರೆ ಇದೆಯೋ ಏನೋ, ಕರ್ಕೊಂಬ ಹೋಗೋ. ಅಮ್ಮ, ನಿನಗೆ ತಲೆ ಕಟ್ಟಿದ್ಯಾ? ಹೊರಗಡೆ ಅಷ್ಟೊಂದು ಗಲಾಟೆ ನಡೀತಾ ಇದೆ, ನಾನು ಹೇಗೆ ಹೋಗ್ಲಿ? ಮಕ್ಳನ್ ಥರ ಆಡ್ತೀಯಾ, ಏನಾದ್ರೂ ಮಾಡ್ಕೊ ಹೋಗು. ಅನಿತಾ, ಅನಿತಾ. ಹಲೋ. ಹಲೋ. ಸೋನಿ, ಒಂದ್ ಸ್ವಲ್ಪ ಅರ್ಜೆಂಟ್ ಅಮ್ಮಂಗೆ ಫೋನ್ ಕೊಡೆ. ಒಂದ್ ನಿಮಿಷ ಇರು. ಅಮ್ಮ, ಅಕ್ಕ ಫೋನ್ ಅರ್ಜೆಂಟ್ ಅಂತೆ. ಬಂದೇ ಇರು. ಬೇಗ ಬಾಮ್ಮ. ಕೊಡು. ಹಲೋ, ಹೇಳಮ್ಮ. ಅಮ್ಮ, ಕಾಲೇಜ್ ಹತ್ರ ತುಂಬಾ ಗಲಾಟೆ ಆಗ್ತಿದೆ. ಅಪ್ಪಂಗೆ ಫೋನ್ ಮಾಡಿದೆ, ಅಪ್ಪ ಸ್ಟೇಷನ್ ಅಲ್ಲಿ ಇಲ್ಲ. ಕಳ್ಸಮ್ಮ. ಅಪ್ಪನೂ ಸ್ಟೇಷನ್ ಅಲ್ಲಿ ಇಲ್ವಾ? ಒಂದ್ ನಿಮಿಷ ಇರಮ್ಮ, ನಾನು ಲೋಹಿತ್ಗೆ ಫೋನ್ ಮಾಡಿ ನೋಡ್ತೀನಿ. ಅಮ್ಮ, ಅವ್ನು ಬರಲ್ಲ ಅಂದಮ್ಮ. ಈಗ ನಾನು ಏನಮ್ಮ ಮಾಡ್ಲಿ, ನನಗೆ ಸಖತ್ ಭಯ ಆಗ್ತಿದೆ. ಹಾಗನ್ನ ಅವನು. ಒಂದ್ ನಿಮಿಷ ಇರು. ಅಯ್ಯೋ, ಅವನಿಗೇನ್ ಅಶ್ವಿನ್ ಇಲ್ಲೇ ಇದ್ದಾನೆ, ನಾನು ಅವನ್ನೇ ಕಳಿಸ್ತೀನಿ. ನೀನೇನ್ ಗಾಬರಿ ಆಗ್ಬೇಡಮ್ಮ, ನೀನ್ ಅಲ್ಲೇ ಇರು. ಆಯ್ತಮ್ಮ. ಅಶ್ವಿನ್, 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 ಒಂದ್ ನಿಮಿಷ ಇರಪ್ಪ. ಅಶ್ವಿನ್, ಅನಿತನ್ ಕಾಲೇಜ್ ಹತ್ರ ಏನು ಗಲಾಟೆ ಅಂತೆ, ನೀನ್ ಹೋಗಿ ಕರ್ಕೊಂಡು ಆಯ್ತಂತೆ, ನಾನು ಕರ್ಕೊಂಡ್ ಬರ್ತೀನಿ. ಮಗ, ಹೊರಗಡೆ ಗಲಾಟೆ ನಡೀತಾ ಇದೆ, ಸುಮ್ಮನೆ ಇರೋದು ಕಲ್ತ್ಕೋ. ಏಯ್ ಹೋಗ. ಲವ್, ನಾ ಹೇಳೋದ್ ಕೇಳೋ. ಏಯ್ ಹೋಗ. ಲವ್, ನನ್ನ ಮಾತು ಕೇಳೋ. ಹೋಗಲೇ. ಸರ್, ಕಾಲೇಜಿಲ್ಲ ಅಂತ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡಿದ್ದೀವಿ ಸರ್. ಓಕೆ ಓಕೆ. ಯಾರಿಗಾದ್ರೂ ಫೋನ್ ಮಾಡಿದ್ದೇನಮ್ಮ? ನೀನು ಹೊಟ್ಬಿಡಮ್ಮ. ನೀನಮ್ಮ? ಮಾಡಿದ್ದೀನಿ ಸರ್, ಬರ್ತಾರೆ. ಏನು ಇದು? ಏಯ್ ಕುತ್ಕೋ.
ಇಳಿಯೇ. ಹೋಗೆ. ಹೋಗೆ. ಅವನಿಷ್ಟು ಬೇಗ ಎದ್ದೇಳ್ತಾನೇನಾ ಬೆಳಗ್ಗೆ ತಮಾಷೆಗಳು ಮಾಡ್ಕೊಂಡು. ರಾಜು ಒಂದು ನಿಮಿಷ. ಏನು ಮಗ ಏನೋ ಕರೀತಾ ಇದ್ದಾಳೆ. ಜಸ್ಟ್ ಸೆಕೆಂಡ್. ಅನಿತಿಂಗ್ ಏನೋ ರಾಜು ಹತ್ರ ಕೆಲಸ ಏನೇ? ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಓಕೆ ಬಾಯ್ ಮಗ. ಥ್ಯಾಂಕ್ ಯು. ಹೇಳು. ನಾನು ಹೇಳಮ್ಮ ತಾಯಿ ಹೇಳು. ನಾನು ಅಶ್ವಿನ್ನ ಲವ್ ಮಾಡ್ತಾ ಇದ್ದೀನಿ. ಏನು ತಮಾಷೆ ಮಾಡ್ತಿದ್ಯಾ? ಜೋಕ್ಸಾ? ನಾನು ನಿಜವಾಗ್ಲೂ ಹೇಳ್ತಾ ಇರೋದು. ಏಯ್ ಹೋಗ್ತೀನೋ ಹೋಗೆ. ನನ್ನ ಮಗ ಮೊದಲೇ ಮೆಂಟ್ಲು. ಅವನನ್ನ ನೀನು ಲವ್ವಾ? ಏನು ಕಿವಿ ಮೇಲೆ ದಾಸವಾಳನಾ? ಯಾಕೋ ನಾನು ಅವನ ಲವ್ ಮಾಡಬಾರ್ದಾ? ರಾಜು ನಾನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ. ಓಹ್ ಯಾವಾಗಿಂದ? ಅವ್ನು ನಾನು ಕಾಪಾಡ್ದಾಗಿಂದ. ಏಯ್ ಸೀರಿಯಸ್ ಆಗಿ ಹೇಳ್ತಿದ್ಯಾ? ನಿಜ ಹೇಳ್ತಿದ್ಯಾ? ರಾಜು ನಾನು ನಿಂಗೆ ಎಷ್ಟೆಲ್ಲ ಹೇಳ್ಬೇಕು ನಾನು ಅವನ ಲವ್ ಮಾಡ್ತಿದ್ದೀನಿ ಅಂತ? ಹೆಲ್ಪ್ ಮಾಡಕ್ಕಾದ್ರೆ ಮಾಡು, ಇಲ್ಲ ಅಂದ್ರೆ ಹೋಗು. ಯಾಕೋ
ಆ ನನ್ನ ಮಗನೂ ಒಂದು ಹುಡುಗಿ ಲವ್ ಮಾಡ್ತಾಳಲ್ಲ ಅಂತ. ಈಗೇನು ಮಾಡ್ಬೇಕು ಹೇಳು? ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅವನು ನನ್ನ ಲವ್ ಮಾಡಬೇಕು. ಥ್ಯಾಂಕ್ಸ್. ಇದೊಂದ್ಸಲ ಹೆಲ್ಪ್ ಮಾಡ್ಬಿಡು. ಗ್ಯಾರಂಟಿ ನಮ್ಮ ಹೆಲ್ಪ್ ಮಾಡ್ತೀನಿ. ಅಲ್ಲಿ ನೋಡ್ರಿ ವಿಶಾಲಾಕ್ಷಮ್ಮನ್ ಮಗಳನ್ನ ರಾಜು ಹತ್ರ ಕೈ ಕುಲ್ಕೊಂಡು ಮಾತಾಡ್ತಿದ್ದಾಳೆ. ಸೊಪ್ಪು ಕಡ್ಡಿ ಸೊಪ್ಪು ಚಕಡಿ ಸೊಪ್ಪು 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 ಚಕಡಿ ಸೊಪ್ಪು ಕಡ್ಡಿ ಸೊಪ್ಪು ಮೆಂತ್ಯ ಸೊಪ್ಪು. ಹಾಯ್ ಅನಿತಾ, ಎಲ್ಲಿ ಅತ್ತೆ ಮಾವು ಕಾಣಿಸ್ತಾ ಇಲ್ಲ? ಹೊರಗಡೆ ಹೋಗಿದ್ದಾರೆ. ನನ್ನ ಮೇಲೆ ಇನ್ನೂ ಕೋಪನಾ? ನಂಗೆ ಕಾಲೇಜಿಗೆ ಲೇಟ್ ಆಗ್ತಾ ಇದೆ. ಬಾ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನು ಬಸ್ಸಲ್ಲಿ ಹೋಗ್ತೀನಿ. ಪಾಪ ನಿನ್ ಗಾಡಿಲಿ ಪೆಟ್ರೋಲ್ ಇರಲ್ಲ. ಐ ಆಮ್ ಸಾರಿ ಅನಿತಾ. ಅನಿತಾ, ಐ ಆಮ್ ಸಾರಿ. ಮಾಮ ಅವಳು ಬರ್ದಿದ್ರೇನೋ, ನಾನು ನಿನ್ ಜೊತೆ ಬರ್ತೀನಿ ಬಾ. ಇವಳು ಬೇರೆ. ಹಲೋ, ನಾವು ಕೂರೋ ಸೀಟ್ ಸ್ವಲ್ಪ ಸರಿಯಾಗಿ ಒರೆಸಿ. ಏಯ್ ಏನಲ್ಲಿ ಮರ್ಯಾದೆನೇ ಇಲ್ಲ ನನ್ನ ಮಗಂಗೆ. ಏನ್ ಹುಡುಕ್ತಿದ್ಯಾ? ಅವಳು ಆಗ್ಲೇ ಹೊರಟ್ಬಿಟ್ಟಿದ್ದಾಳೆ. ಬಾ ನೀನು ಕೂತ್ಕೋ. ಅಲ್ಲಿ ನೋಡ್ಬೇಕ ಹೊಂಡ ಮೇಲೆ ಯಾರ್ದ ಮೈನಾ ಅಲ್ಲೇ ಲೇ ಮೈನಾ. ಏಯ್ ಸ್ಕೂಲ್ ಹತ್ರನೇ ಬಿಡ್ಬೇಕು. ಸರಿ ಮಗ ಮಗ ದೊಡ್ಡ ಮೈನಾ. ಏ ರಾಜು, ನಾನಾ? ಎಕ್ಸ್ಕ್ಯೂಸ್ ಮೀ, ದೊಡ್ಡ ಮೈನಾ ಕಾಲಿಂಗ್. ಏನೇ? ನೀನು ಹೆಲ್ಪ್ ಮಾಡ್ತೀನಿ ಅಂತಂದಿದ್ದೆ. ಇವಾಗ ನಂಗೊಂದು ಆಪರ್ಚುನಿಟಿ ಸಿಕ್ಕಿದೆ ಕಣೋ. ನೀನು ಮನೆಗೆ ಹೋಗು, ನಾನು ಅಶ್ವಿನ್ ಜೊತೆ ಹೋಗ್ತೀನಿ. ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಕಣೆ, ಆಮೇಲೆ ಮಾಡ್ಕೊಂಡ್ರಾಯ್ತು. ಮಗ, ನಮ್ಮ ಅಪ್ಪ ಅಮ್ಮ ತುಂಬ ಕೆಲಸ ಹೇಳಿದಾರೆ ಕಣ. ಆಮೇಲೆ ನಿನ್ನ ಜೊತೆ ಸೇರಿದ್ರೆ ನಾ ಹಾಳಾಗ್ತೀನಿ ಅಂತ ಹೇಳಿದ್ದಾರೆ. ನಾ ಬರ್ತೀನಪ್ಪ. ಏಯ್ ಹೋಗ ಮೈನಾ, ಬಾಯ್. ಓಕೆನಾ? ಬಾ, ದಿನ ಬಂದರೆ ಒಳ್ಳೆ ಕಮಾಯಿ. ಅಶ್ವಿನ್, ನನ್ನ ಕಾಲೇಜಿಗೆ ಡ್ರಾಪ್ ಮಾಡೋ. ಏಯ್ ಇದೇನು ಪಬ್ಲಿಕ್ ಬಸ್ಸಾ? ನಮ್ಗೇನು ಬೇರೆ ಕೆಲಸ ಇಲ್ವಾ? ಹೋಗೆ. ನಿನ್ನ ಕೈಲಿ ಹೆಂಗೆ ಡ್ರಾಪ್ ಮಾಡಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್ ಹೋಗಲೇ. ಅತ್ತೆ ಅತ್ತೆ, ಏನಮ್ಮ? ನೋಡಿ ಅತ್ತೆ, ನನ್ನ ಕಾಲೇಜಿಗೆ ಲೇಟ್ ಆಗ್ತದೆ ಅಂದ್ರೆ ಬಿಡ್ತಾನೆ ಇಲ್ಲ. ನೀವು ಪ್ಲೀಸ್ ಡ್ರಾಪ್ ಮಾಡಕ್ ಹೇಳಿ ಅತ್ತೆ. ಹೋಗೋ, ಡ್ರಾಪ್ ಮಾಡೋ, ಓದೋ ಮಗು. ನಾವು ಓದವ್ರೆ. ನೀನ್ ಓದಿ ಗುಡ್ಡೆ ಹಾಕೋದು ಅಷ್ಟರಲ್ಲೇ ಇದೆ. ಮೊದ್ಲಿ ಹುಡುಗಿನ ಕರ್ಕೊಂಡು ಹೋಗೋ. ನಾನು ಈ ಗಾಡಿಯಲ್ಲಿ ಕೂರ್ಸಲ್ಲ. ಹೋಗಪ್ಪ, ನನ್ಗೋಸ್ಕರ ಅಲ್ದಿದ್ರು ಅಣ್ಣಂಗೋಸ್ಕರ ಕರ್ಕೊಂಡು ಹೋಗೋ, ನಿಂಗೆ ಪುಣ್ಯ ಬರುತ್ತೆ. ಏಯ್ ಬಂದು ಕುಕ್ಕುರ್ಸು. ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್. ಬಾಯ್ ಬಾಯ್. ಹೋಗ್ಬಾ. ಏ ಗಂಗು, ಈ ಬೈಕು ಕಲಿಸು ನನ್ನ. ಒದ್ದಾಡದೆ ಸುಮ್ಮನೆ ಕುತ್ಕೊಳ್ಳೆ. ಆಯ್ತು, ಒದ್ದಾಡದೆ ಸುಮ್ಮನೆ ಕೂತ್ಕೋತೀನಿ. ಹೇ ಅಶ್ವಿನ್, ನಿನ್ಗೊಂದು ಚಾಲೆಂಜ್ ಕಣೋ. ಈ ಬೈಕನ್ನ ನಿನ್ ಕೈಲಿ ಎಷ್ಟಾಗತ್ತೋ ಅಷ್ಟು ಫಾಸ್ಟ್ ಆಗಿ ಓಡಿಸು ನೋಡೋಣ. ಯಾಕೋ ಇಷ್ಟು ಸ್ಲೋ ಆಗಿ ಓಡಿಸ್ತಾ ಇದ್ಯಾ? ಫಾಸ್ಟ್ ಆಗಿ ಹೋದ್ರೆ ಬ್ರೇಕ್ ಆಗ್ಬೇಕಮ್ಮ, ಆಮೇಲೆ ಏನಾಗುತ್ತೋ ನಮಗ್ ಗೊತ್ತು. ನನ್ ಕರ್ಮ, ಒಳ್ಳೆ ಐಲು ಹೆಂಗೋ ಓಡಿಸು. ಯಾರು? ನೀನೇ. ಹೆಂಗ್ ನೀನ್ ಕರ್ಕೊ ಬಂದಿದ್ದು? ನಾನ್ ಏನ್ ಅನ್ಕೋತೀನೋ ಅದನ್ನೇ ಮಾಡೋದು. ಮಾಡ್ತೀಯ ಗೊತ್ತಾಯ್ತಾ? ನಾನು ಏನೋ ಅನ್ಕೊಂಡೆ. ಏನ್ ಅನ್ಕೊಂಡೆ? ನೀನ್ ಇಲ್ಲೇ ಎತ್ತಾಗ್ಬೇಕು ಅಂತ. ಇಳಿಯ ಕೆಳಗೆ. ಯಾಕೋ? ಇಳಿಯಲೇ. ಅಶ್ವಿನ್, ಒಂದ್ ನಿಮಿಷ. ಏನೇ? ನಂಗೆ ಈ ನಡುವೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ನೀನಂದ್ರೆ ನಂಗೆ ತುಂಬ ಇಷ್ಟ ಕಣೋ. ಐ ಲವ್ ಯು. ಇದ್ಯಾವುದೇ ಹೊಸ ಗಾಣ? ಯಾವತ್ತಿಂದ? ನೀನ್ ನನ್ನ ಕಾಪಾಡ್ದಾಗಿಂದ. ಮೆಂಟ್ಲು, ನನಗೂ ಮೆಂಟ್ಲಿಡ್ಸ್ಬೇಡ, ಒದ್ರಗೋ. ಅಶ್ವಿನ್ ಪ್ಲೀಸ್ ಹೇಳು. ಕಲ್ಸ್ಕೊಳ್ಳಲೇ. ನನಗೆ ಇಷ್ಟ ತಾನೇ, ಹೇಳು. ಎಲ್ಲಿ ಹೋಗ್ತೀಯ? ನೀನು ನನ್ನ ಲವ್ ಮಾಡಿದೆ. ಏ ಅಶ್ವಿನ್, ನನಗೆ ನಡುವೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ನಾನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಣೋ. ಐ ಲವ್ ಯು ಅಶ್ವಿನ್. ನೀನು ನನ್ನ ಕಾಪಾಡ್ದಾಗಿಂದ ನೀನು ಕಂಡ್ರೆ ನಂಗೆ ತುಂಬ ಇಷ್ಟ ಕಣೋ. ಐ ಲವ್ ಯು ಅಶ್ವಿನ್.
ಐ ಲವ್ ಯು ಅಶ್ವಿನ್. ಅಶ್ವಿನ್, ವಿಶ್ವಣ್ಣ ನಮ್ಮ ಪಾಲಿನ ದೇವ್ರು ಕಣೋ. ಏ ಅಶ್ವಿನ್, ನನ್ಗೆ ಯಾಕೋ ಈ ನಡುವೆ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಕಣೋ. ಒಳ್ಳೆ ಮೆಂಟಲ್ ಸವಾಸ. ಏನು ಹಿಂಸೆ ಕೊಡ್ತಾ ಇದ್ದಲ್ಲ, ರಾತ್ರಿ ಎಲ್ಲ ನಿದ್ದೆನೇ ಮಾಡೋಕ್ಕಾಗ್ತಾ ಇಲ್ಲ. ಒಳ್ಳೆ ಮೋಹಿನಿ ಥರ ಕಾಟ ಕೊಡ್ತಾ ಇದ್ದಲ್ಲ. ಅಯ್ಯೋ, ನನ್ನನ್ನು ಯಾವ್ದಾರ ಮೋಹಿನಿ ಬಂದು ಕಾಟ ಕೊಡಲಿ ಅಂತ ಕಾಯ್ತಾ ಇದ್ದೀನಿ. ಮಾಮ ಐ ಮೋಹಿನಿ ಮಾಮ. ಅನಿತಾ ಏನೋ ಕರಿ ಅವಳನ್ನ ಮಾಡ್ತೀನಿ ಅವಳಿಗೆ. ನಾನೇನಪ್ಪ ಕರೆಯೋದು, ಅವಳೇ ನಡ್ಕೊಂಡು ಬರ್ತಾ ಇದ್ದಾಳೆ. ಹಾಯ್ ಹೇಳೋ. ಅಶ್ವಿನ್, ಏನು ಕಿಸಿತಿದ್ಯಾ? ಏಯ್ ಕಟಾಯಿಸ್ಕೊಳ್ಳಲೇ ಮಗ, ಅವಾಗಲೇ ನೀನೇ ಕರಿ ಅಂದಲ್ಲ. ಲೂಸು, ಸುಮ್ಮನೆ ರೋದನೆ ಕೊಡ್ಬೇಡ, ಬೈಸ್ಕೊಂಡ್ಬಿಡ್ತೀಯಾ. ರೈಟಲ್ ರಾಜು, ಇವತ್ತು ಇವನು ಫಿಲ್ಮ್ ಕರ್ಕೊಂಬ. ಓ ಎಸ್. ಯಾವ ಥಿಯೇಟ್ರು, ಯಾವ ಶೋ? ಮ್ಯಾಟ್ನಿ ಶೋ, ಊರ್ವಶಿ ಥಿಯೇಟರ್. ಅವನಿಗೋಸ್ಕರ ಚಕ್ಕರ್ ಹಾಕೊಂಡ್ ಬರ್ತಾ ಇದೀನಿ. ಹೋಗಲೇ ಬರಲ್ಲ. ಆಹಾ, ನಿನ್ನ ಹೆಂಗ್ ಕರೆಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಯ್ಯ, ಅವ್ನು ಬಂದೇ ಬರ್ತಾನೆ. ನೀವು ಹೊರಡಿ. 1:15 ಕಾಯ್ತಾ ಇರ್ತೀನಿ, ಮಿಸ್ ಮಾಡಬೇಡಿ. ಹೋಗಲೇ, ಕಾಯ್ಕೊಂಡು ಕೊಲ್ತಾ ಇದ್ರೆ ನಾವು. ಅವ್ನು ಬಂದೇ ಬರ್ತಾನೆ, ನೀವು ಹೊರಡಿ. ಬಾಯ್ ಮಚ್ಚಾ. ಓಸಿ ಪಿಕ್ಚರು, ಓಸಿ ಊಟ, ಆಟೋಗೆ ಅಂತ ಅವಳ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡು ಕೊಯ್ಕೊಂಡ್ಬಿಡ್ತೀನಿ. ರಾತ್ರಿ ಪೋಡ್ಕೊಳಕ್ಕೆ ಹೋಗತ್ತೆ ಕ್ವಾಟ್ರು. ಈ ಮತ್ತಿ ಮಜೂರೆಲ್ಲ ಒಂದಷ್ಟು ದಿನ ಬಿಟ್ಟು ಹಾಯಾಗಿದ್ಬಿಡ್ತೀನಿ ಅಮ್ಮ. ಅಯ್ಯೋ ಗೋಬಾಲ್ಡ್. ಏನು ಇಷ್ಟೊಂದು ಲೇಟು? ನಾನು ನಿಮಗೋಸ್ಕರ ಎಷ್ಟೊತ್ತಿನ ಕಾಯ್ತಾ ಇದ್ದೀನಿ ಗೊತ್ತಾ? ಮೊದಲು ಒಳಗೋಣ, ಬಾರಿ ಸೀನ್ಗಳು ಮಿಸ್ ಆಗ್ಬಿಡುತ್ತೆ. ನಾನು ನಿನ್ ಜೊತೆ ಎಲ್ಲ ಫಿಲ್ಮ್ ನೋಡಕ್ ಬಂದಿದ್ದ, ಅವನ ಜೊತೆ. ಅವನೆಲ್ಲಿ? ಅಯ್ಯೋ, ಅವನೆಲ್ಲ ಇದಾನೆ. ಅದೇ ಎಲ್ಲಿ? ಅಯ್ಯೋ, ಅವನೆಲ್ಲ ಇದಾನಮ್ಮ. ಅವನು ಪ್ಲೀಸ್ ಹೇಳು ರಾಜು. ಅವ್ನು ಮುತ್ತು ಒಂದ್ಸಲ ಎಣ್ಣೆ ಹೊಡಿತಾ ಇದ್ದಾನೆ. ಅವ್ನು ಬರಬಾರ್ದಿರೋ ರೋಗ ಬರ. ನಾನು ಇಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀನಿ. ಏನು ಹಂಗಷ್ಟು ಗೊತ್ತಾಗಲ್ವಾ? ಬಾ, ನನ್ನ ಟಿಕೆಟ್ ಕೊಡೆ. ನೋಡಮ್ಮ, ಅದೇ ಮುತ್ತು ವಯಸ್ಸು ಸ್ವಾಮಿಗಳು ನೋಡಲ್ಲಿ ಐಕ್ಯವಾಗಿದ್ದಾರೆ. ಅಶ್ವಿನ್ ಏನೋದು? ಅವರೇ ಸ್ವಾಮಿಗಳು. ಕರ್ಮ. ಬಾ. ತುತು ಅಂತ ಜಾಗಕ್ಕೆಲ್ಲ ಬರಲ್ಲ, ಮರ್ಯಾದೆ ಹೋಗುತ್ತೆ ನಂದು. ಬಂದ್ ಎಬ್ಸೋ. ಬಾ, ಇವ್ರದ್ದು ಬೇರೆ. ಪಾಪಿಷ್ಟ ಹೇಗೆ ಕುಡ್ಕೊಂಡು ಬಿದ್ದಿದ್ದ ನೋಡು. ಅವಮಾನ ಆಗುತ್ತೆ. ನನಗೂ ಅಷ್ಟೇ. ಆ ಬಕೆಟಲ್ಲಿ ಇರೋ ನೀರು ತಗೊಂಡು ಅವ್ನಿಗೆಸಿ. ಅಯ್ಯೋ, ಹಾಕ್ಬಾರ್ದು, ಕುಡ್ದಿರೋದೆಲ್ಲ ಇಳಿದೋಗುತ್ತೆ ಸ್ವಾಮಿಗಳಿಗೆ. ಅವ್ನ ತಲೆ ಮೇಲೆ ನೀರು ಹಾಕು. ಆಯ್ತಾಯ್ತು. ಇವಳು ಬೇರೆ ಕಿಸ್ತಾಳಪ್ಪ. ಸ್ವಾಮಿಗಳೇ, ದೊಡ್ಡ ಸ್ವಾಮಿ ಮುಖದ ಮೇಲೆ ಹಾಕೋ. ಹಾ ಸ್ವಾಮಿಗಳೇ, ಚಿಕ್ಕ ಸ್ವಾಮಿಗಳು ಬಂದಿದ್ದಾರೆ. ಅಭಿಷೇಕ ಆಗೋಯ್ತು ಸ್ವಾಮಿಗಳಿಗೆ. ನಮಸ್ತೆ ಸ್ವಾಮಿಗಳೇ. ಆಟೋಲಿ. ಬನ್ನಿ ಬನ್ನಿ. ಅಯ್ಯೋ ಬನ್ನಿ. ಬಾ. ಇಲ್ಲಿ ಯಾಕೋ ಬಂದ್ಲಿ ಇಲ್ಲಿಗೆ ಕುಡಿಯಾಕ? ಅಲ್ಲಪ್ಪ, ನಿಂಗೆ ಇಕ್ಕಕ್ಕೆ. ಬಾ ಕುತ್ಕೊಳ್ಳೋ. ತಿರುಗಿಸಿ ಸರ್ ಊರ್ವಶಿ ಥಿಯೇಟರ್ಗೆ. ಸಿನಿಮಾಗೆ ಬಾರೋ ಅಂದ್ರೆ ಇಲ್ಲಿ ಕುಡ್ಕೊಂಡು ಬಿದ್ದಿದ್ಯಾ. ಹಿಂಗೆಲ್ಲ ಮಾಡಿದ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೋಡೋ, ನೀನು ಕುಡಿದ್ರು ಸರಿ, ಬೇರೆ ಹುಡುಗಿರ ಜೊತೆ ಸುತ್ತಾಡಿದ್ರು ಸರಿ, ನಾನು ನಿನ್ನೇ ಮದುವೆ ಆಗೋದು. ಇವತ್ತು ನಾನು ನಿನ್ನ ಜೊತೆ ಸಿನಿಮಾ ನೋಡಿದೆ, ನಾನು ಮನೆಗೆ ಹೋಗಲ್ಲ. ಅಯ್ಯೋ, ಯಾವ ಸಿನಿಮಾ ನೋಡ್ತೀಯಮ್ಮ? ಅರ್ಧ ಸಿನಿಮಾ ಆಗೋಗಿರುತ್ತೆ. ಪರವಾಗಿಲ್ಲ, ಅರ್ಧ ಸಿನಿಮಾನಾದ್ರೂ ಇವನ ಜೊತೆ ನೋಡಬೇಕು ಅನ್ಕೊಂಡಿದ್ದೀನಿ. ನೋಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ.
ನಂಗೆ ಮೋಸ ಮಾಡಬಾರ್ದು. ಅನಿತಾ, ಯಾರೇನೇ ಅಂದ್ರು ಸರಿ, ನಾನು ಮಾತ್ರ ನಿನ್ನ ಕೈ ಬಿಡಲ್ಲ. ಆದ್ರೆ ನಿಮ್ಮಪ್ಪ ಅಪ್ಪನ ಬಗ್ಗೆ ಎಲ್ಲ ಈಗ ಮಾತಾಡ್ಬೇಡ ಕಣೋ. ನಿನ್ನ ಜೊತೆ 2 ತಿಂಗಳು ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನನಗೂ ನನ್ನ ಸುತ್ತ ಏನ್ ನಡೆಯುತ್ತೆ ಅಂತ ಗೊತ್ತೇ ಆಗಲ್ಲ. ಯಾಕೆ ಹಿಂಗೆ? ಲವ್ ಅಂದ್ರೆ ಹಿಂಗೇನೆ. ಅಮ್ಮ ತಾಯಿ, ಹೋಗಿ ಮುಂದೆ. ಥ್ಯಾಂಕ್ ಯು. ಬೇಕೇನಪ್ಪ? ಬೇಕೇನೆ? ಬೇಡ. ಓಕೆ. ಅಯ್ಯಯ್ಯಯ್ಯಯ್ಯ, ಹೋಗ ಆ ಕಡೆಗೆ. ಅವಳ ಹತ್ರ ಏನೋ ಮಾತಾಡ್ಬೇಕು ಅನ್ಸುತ್ತೆ. ಏನೇ ಏನೋ ಯಾವಾಗ್ಲೂ ನಿನ್ ಬೆನ್ನಿಗೆ ಅಂಟ್ಕೊಂಡಿರ್ತಾನೆ. ನೀನೊಂದ್ ಕೋತಿ, ನಿನ್ಗೊಂದ್ ಬಾಲ. ಅವನೊಂದ್ ಚಡ್ಡಿ ದೋಸ್ತ್ ಕಣೆ. ಏನ್ ಮಾತಾಡ್ಬೇಕೋ ಮಾತಾಡ್ ಕಳ್ಸು. ಪುಟ್ಟ, ಇಂಥವ್ರ ಜೊತೆ ಎಲ್ಲ ಸೇರ್ಬೇಡ, ಹಾಳಾಗ್ ಹೋಗ್ತೀಯ. ಪಾಪ ಹಾಳಾಗೋಗ್ಬಿಡ್ತಾನೆ. ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಕ್ವಾರ್ಟರ್ಸ್ ಜನ ಎಲ್ಲ ಹೇಳ್ತಾರೆ, ಈ ಕಳ್ಳ ನನ್ನ ಮಗನ ಜೊತೆ ಸೇರ್ಬೇಡ, ನೀ ಹಾಳಾಗೋಗ್ತೀಯ ಅಂತ. ನೀನು ಒಬ್ಳೇ ಹೇಳಿದ್ದು ನನ್ನ ಜೊತೆ ಸೇರಿದ್ರೆ ಇವನು ಹಾಳಾಗೋಗ್ತಾನೆ ಅಂತ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅಶ್ವಿನ್ ಕೆಳಗಡೆ PUC ಜಸ್ಟ್ ಪಾಸ್ ಅಂತ ಹಾಕೊಳ್ಳೋಕ್ಕೆ ನಾವೇ ಕಾರಣ. ಏಯ್, ನೀವಿಬ್ರು ಸೇರೋದಕ್ಕೆ ನಾನು ಬೇಕಿತ್ತು. ಈಗ ನಾನು ಬೇಡ ಅಲ್ಲ? ಇರಲಮ್ಮ, ಇರಲಿ. ದಡ ಸಿಕ್ಕದ್ಮೇಲೆ ದೋಣಿ ಹಾಕ್ಬೇಕಲ್ಲ. ಹೋಗ. ಹಂಗೆಲ್ಲ ಸೀರಿಯಸ್ ಆಗಿ ಕಲ್ಬೇಡ್ವೆ, ಹೊರಟೆ ಹೋಗ್ಬಿಡ್ತೀನಿ ಅಷ್ಟೇ ನಾನು. ನಾನು ಸೀರಿಯಸ್ ಆಗಿ ಹೇಳಿದ್ದು ಹೋಗು. ಸಾರಿ. ಪುಟ್ಟ, ಲೇ ಮಗ, ಬಾರಲ್ಲಿ. ಬೇಡಮ್ಮ, ನೀನು ಹಾಳಾಗ್ತೀಯ, ಹೋಗಮ್ಮ. ಆಲ್ರೆಡಿ ಕೆಟ್ಟ ಕೆರ ಹಿಡ್ದಿದ್ವಿ. ಬಾ ತಂದೆ, ಬಾ. ಮತ್ತೆ ಯಾಕವನು ನಿನ್ ಬಿಡಕಮ್ಮ. ಮಗ, ಇವಳನ್ನ ಕ್ವಾರ್ಟರ್ಸ್ ಅಲ್ಲಿ ಎತ್ತಾಕ್ಬಿಡಲ್ಲ. ನೀನ್ ಡ್ರಾಪ್ ಮಾಡಿಸ್ತಾ ಇದ್ದೀನಿ. ಇವಕ್ಕೆಲ್ಲ ನಾವು ಬೇಕಾ? ಅಲ್ಲ ಮಗ, ಯಾರಾದ್ರೂ ನೋಡ್ಬಿಡ್ತಾರ ಕಣೋ, ಪ್ಲೀಸ್. ಓಕೆ, ಇವಳುಗಳ ಟೈಮ್ಗೆ ಅಣ್ಣನೇ ಬೇಕಾಗೋದು ಅಂತ ಒಪ್ಕೊಪ್ಪ. ಹಲೋ ಮಿಸ್ ಕ್ವಾರ್ಟರ್ಸ್, ಬನ್ನಿ ಹಿಂದೆ ಬ್ಯಾಕ್ ಸೀಟ್ಗೆ. ನಾಳೆ 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 ಇದನ್ನ ಇಟ್ಕೊಂಡಿರ, ತಿನ್ಬಿಟ್ಟು ಆಮೇಲೆ ಎಲ್ಲಾನು ಬೇಕಾ? ಹುಷಾರ ಕರ್ಕೊಂಡು ಹೋಗೋ ನಮ್ಮ ಹುಡುಗಿ. ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಕಲ್ತ್ಕೋ. ಆಯ್ತಾಯ್ತು, ಜಲ್ದಿ ಬಿಟ್ಬಿಟ್ಟು ಬಾ. ಓಕೆ. ಇಲ್ಲಿ ನಿಲ್ಸು. ಆ ವಿಶ್ವಣ್ಣ ಮಗ ಅನಿತಾನು ಆ ಇನ್ಸ್ಪೆಕ್ಟರ್ ಮಗ ರಾಜನ್ ಬಹಳ ಸುತ್ತರಂತೆ ಕಣ್ರಿ ಯಶೋದಮ್ಮ. ಹೌದು ರೀ, ನಾನು ನೋಡ್ದೆ. ಓ, ನೀವು ನೋಡ್ಬಿಟ್ರಾ? ಎಲ್ಲಿ? ಗ್ರೌಂಡ್ ಹತ್ರ. ಹೆಣ್ಮಕ್ಳು ಕಾಲೇಜಲ್ಲಿ ಓದುವಾಗ ಹುಡುಗರ ಹತ್ರ ಮಾತಾಡೋದು ತುಂಬ ಸಹಜ ಕಣೆ. ಸರಿ ಬಿಡು, ನಿನಗೆ ಇಷ್ಟೊಂದು ಅನುಮಾನ ಇದ್ದರೆ ನಿಮ್ಮ ಅಣ್ಣನ ಕರೆಸ್ತೀನಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ. ಅಳಬೇಡ. ಅಯ್ಯೋ, ಈ ವಿಷಯ ನನಗೆ ಗೊತ್ತಾಗ್ಲೇ ಇಲ್ವಲ್ಲ ಅಕ್ಕ. ನೀವೇನು ಯೋಚನೆ ಮಾಡಬೇಡಿ. ಅನಿತಾ ನಮ್ಮ ಮಗಳು. ಕೆಪ್ಪರ್ಕೆ ಹೊಡೆದು ಬುದ್ಧಿ ಕಲಿಸ್ತೀನಿ. ನಮ್ಮ ಮಗು ಕಡೆ ತಿರುಗಿ ನೋಡ್ದಿರೋ ಹಾಗೆ ಮಾಡ್ತೀನಿ. ನನಗೆ ಯಾಕೋ ಭಯ ಆಗ್ತಿದೆ ಜಯಮ್ಮ. ಏನಾದರೂ ತಪ್ಪು ನಡೆದೋದ್ರೆ ನಾವು ಇಡೀ ಕುಟುಂಬನೇ ವಿಷಯ ತಗೊಂಡು. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ ಅಕ್ಕ. ಹಾಗೆಲ್ಲ ಏನೂ ಆಗೋದಿಲ್ಲ. ನೀವು ಧೈರ್ಯವಾಗಿ ಮನೆಗೆ ಹೋಗಿ, ನಾನು ನೋಡ್ಕೋತೀನಿ. ಹೋಗಿ ಅಕ್ಕ. ಓಕೆ ಮಗ, ಹೊಡ್ತೀನಿ ನಾನು ಹಿಂಗೆ. ಏಯ್ ಬರಳು, ಅಮ್ಮ ಆಫೀಸಿಂದ ಬಂದಿಲ್ಲ. ಬಿಸಿ ಬಿಸಿ ಕಾಫಿ ಕೊಡಿಸ್ತೀನಿ. ಬಾ ಬಾ ಬಾರೋ. ಮಗ, ಅಮ್ಮ ನಿಮ್ಮ ಮಗನ ಹಿಡ್ದಾಕೊಂಡ್ ಬಂದಿದ್ದೀನಿ. ಓಹೋ, ಏನು? ಒಂದು ಸ್ಟ್ರಾಂಗ್ ಕಾಫಿ ವಿತ್ ಬಿಸ್ಕೆಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಮಗ ನೋಡಿ ಹೆಂಗೆ ಮರ್ಯಾದೆ. ನೀನು ಮನೇಲಿ ಸರಿಯಾಗಿರೋ, ನಿನಗೂ ಈ ಮರ್ಯಾದೆ ಸಿಗುತ್ತೆ. ಅಮ್ಮ ಕಾಫಿ. ನಿನಗೇನು ಮಾನ ಮರ್ಯಾದೆ ಇಲ್ವಾ? ಯಾಕಮ್ಮ, ನಾ ಏನು ಮಾಡಿದೆ? ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳಿ ಹಾಕಿ ಕೇಳ್ತಾ ಇದೆಯಾ? ನಿನಗೇನು ಬೇರೆ ಹುಡುಗಿ ಸಿಗ್ಲಿಲ್ವಾ? ಲವ್ವು ಗಿವ್ವು ಅಂತ ಆ ಚಿಕ್ಕ ಹುಡುಗಿಗೆ ತಲೆ ಕೆಡಿಸ್ತಿದ್ಯಾ? ಹುಡುಗಿನ ತಲೆ ಕೆಡ್ಸದ ಯಾರಮ್ಮ? ಅನಿತಾ ಕಣೋ, ನಮ್ಮನೆ ಅನಿತಾ.
ಅನಿತನ ಮಗ ಆಮೇಲೆ ಸಿಗ್ತೀನಿ. ಏಯ್ ನಾಟಕ ಆಡ್ತೀನೋ ನಾಟಕ ಆಡ್ತೀಯಾ ನಾಟಕ ಆಡ್ತೀಯಾ ನಾಟಕ ಏಯ್ ನೀನು ಸಪೋರ್ಟ್ ಮಾಡೋದಕ್ಕೆ ಬಾಯ್ ಮುಚ್ಚು ಅಯ್ಯೋ ನಿನಗೂ ಒಂದು ಹಾಕ್ತೀನಿ ನೋಡು ಅನ್ಯಾಯ ಮಾಡ್ತೀನೋ ಯಾಕೋ ಇಂಥ ಕೆಲಸ ಮಾಡಿದೆ ಕೆಲಸ ಮಾಡಿದ್ರೆ ಹೀಗೆ ಮಾಡೋದು ಕಾಲ್ ಬಿಡ ಬಿಡ ಕಾಲ್ನ ಬಿಡ ಕಾಲ್ ಇನ್ನೊಂದ್ಸಲ ಈ ಮನೆ ಕಡೆ ಹಾಕ್ಬಾರ್ದು ನೀನು ಏಯ್ ಏಯ್ ನಿನಗೆ ಗೊತ್ತೇನೆ ವಿಷಯ ನೀನು ಸೇರ್ಕೊಂಡಿದ್ಯಾ ಏಯ್ ಎಲ್ಲಿ ಹೋಗ್ತಿದ್ಯಾ ಎಲ್ಲಿಗೋ ಮಾಡ್ತೀಯಾ ಬಿಡು ಬಿಡು ಇನ್ಮೇಲೆ ನಾನು ಅವಳು ಮನೆ ಕಡೆನೂ ಹೋಗಲ್ಲ. ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಮರ್ತ್ಬಿಟ್ಟೆ ಸೇರ್ತೀನಿ ಅವನ ಜೊತೆ. ಇಲ್ಲಮ್ಮ ಅವನ ಜೊತೆ ಸೇರಿದ್ರೆ ಕಿತ್ತೋಗಿ ಹೊಡಿತೀನಿ. ಹುಷಾರ್ ಅವನೇನಾದ್ರೂ ನಮ್ಮ ಹುಡುಗಿ ಕಡೆ ಕಣ್ಣು ಹಾಕಿದ್ರೆ ಅವ್ನ ಕಣ್ಗುಡ್ಡೆ ಕಿತ್ತು ಹಾಕ್ಬಿಡ್ತೀನಿ. ನಿನಗೂ ಅಷ್ಟೇ ಅವನ ಜೊತೆ ಸೇರ್ಕೊಂಡು ಹೊಲಕ ಕೆಲಸ ಮಾಡಿದ್ರೆ ಸೀಮೆಣ್ಣೆ ಸುರಿದು ಸುಟ್ಟಾಕ್ಬಿಡ್ತೀನಿ. ನೋಡ್ತಾ ಇರು ಎಂತ ಕೆಲಸ ಮಾಡ್ಬಿಟ್ರು. ನಿಮ್ಮ ತಂಗಿ ಹಿಂಸೆನ ತಡ್ಕೊಳಕ್ಕಾಗ್ತಾ ಇಲ್ಲ. ಜೋಯಿಸ್ರನ್ನ ಕೇಳಿದೆ ತಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ನಾಳೆ ತುಂಬ ಒಳ್ಳೆ ದಿನ. ಮುಂದಿನ ತಿಂಗಳು 27ನೇ ತಾರೀಕು ಮುಹೂರ್ತಕ್ಕೆ ದಿನ ಚೆನ್ನಾಗಿದೆ ಅಂತೆ. ಆವತ್ತೇ ಈ ಮದುವೆ ಇಟ್ಕೊಳ್ಳೋಣ ಅಂತ ನೀವೇನು ಹೇಳ್ತೀರಾ? ನಂದೇನು ಅಭ್ಯಂತರ ಇಲ್ಲ. ನೀನೇನು ಹೇಳ್ತೀಯಮ್ಮ? ಆದಷ್ಟು ಬೇಗ ಮುಗಿಸ್ಬಿಡಿ ಅಣ್ಣ. ಏನಮ್ಮ ನೀನೇನು ಹೇಳ್ತೀಯಾ? ನೀವೆಲ್ಲ ತೀರ್ಮಾನ ಮಾಡಿದ್ಮೇಲೆ ನಂದೇನಿದೆ ಅಣ್ಣ. ಏನಮ್ಮ ಸಂತೋಷನಾ? ಅಯ್ಯೋ ದೇವಿ ಅಶ್ವಿನ್ ಹೋಗೋಣ ನಡಿಯೋ ಹೋಗೋಣ. ಏಯ್ ಎಲ್ಲಿಗೆ ಹೋಗೋದು? ಏನಾಗಿದೆ ನಿಂಗೆ? ಈ ಅವತಾರದಲ್ಲಿ ದರ್ದರ ಅಂತ ಹೇಳ್ಕೊಂಡ್ ಬರ್ತಾ ಇದೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಅಯ್ಯೋ ನಾಳೆ ಬೆಳಗ್ಗೆ ನಾನು ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ಮುಂದಿನ ತಿಂಗಳು 27ನೇ ತಾರೀಕು ನನ್ನ ಮದುವೆ ಅಂತೆ. ನನಗೊಂಚೂರು ಇಷ್ಟ ಇಲ್ಲ. ಪ್ಲೀಸ್ ಬಾರೋ ಹೋಗೋಣ. ನಡಿಯೋ ಕರ್ಕೊಂಡು ಹೋಗೋ. ಏಯ್ ಎಲ್ಲೂ ಕರ್ಕೊಂಡು ಹೋಗೋದು? ಮೊದಲೇ ನಾನು ಅಬ್ಬೆ ಪಾರಿ ಕೆಲಸ ಇಲ್ಲ ಕಾರ್ಯ ಇಲ್ಲ. ಏಯ್ ನಾನು ಲವ್ ಮಾಡ್ದೆ. ಲವ್ ಮಾಡೋದು ಗೊತ್ತು. ನಾನು ಇಷ್ಟು ದಿನ ಸುತ್ತಾಡಿಸ್ದೆ. ಬಾರೋ ಹೋಗೋಣ. ಇರೇ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಮದುವೆಗಿನ್ನ ಒಂದು ತಿಂಗಳು ಟೈಮ್ ಇದೆ ತಾನೇ? ರಾಜು ಹತ್ರ ಮಾತಾಡಿ ಪೋಟ್ ಆಗೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ. ಏನು ರಾಜು ಅವನು ಇವನು ಅಂತೆಲ್ಲ ಹೇಳ್ತಾ ಇದ್ಯಾ? ಅವ್ನು ಹೆಲ್ಪ್ ಮಾಡ್ತಾನೆ ಕಣೆ. ನೀನು ಕಾಲೇಜ್ಗೆ ಹೋಗೋದು ಮಾತ್ರ ನಿಲ್ಲಿಸ್ಬೇಡ. ನೀನು ಮನೆಯಿಂದ ಆಚೆ ಬಂದಾನೆ ತಾನೆ ನಾವೇನಾದ್ರು ಪ್ಲಾನ್ ಮಾಡೋಕ್ಕಾಗೋದು. ಅಶು ನೀನೇನಾದರೂ ನನ್ನನ್ನು ಯಾಮಾರಿಸಿದ್ರೆ ನಿನ್ನೂ ಸಾಯಿಸಿ ನಾನು ಸತ್ತೋಗ್ಬಿಡ್ತೀನಿ. ಬಾಯ್ ಮುಚ್ಚೆ ಹುಚ್ಚುಚ್ಚಿ ಥರ ಮಾತಾಡಬೇಡ. ಹೋಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ನಿನ್ನೆ ನಂಬಿದ್ದೀನಿ ಅಶು. ಹೋಗೆ ನನಗೆ ಮೋಸ ಮಾಡಲ್ಲ ತಾನೆ ಅಶು? ಪ್ಲೀಸ್ ಹೋಗೆ ಕರ್ಕೊಂಡು ಹೋಗ್ತೀನಿ. ಕೈ ಬಿಡಬೇಡ ಅಶು. ಅನಿತಾ ಹೋಗು. ನಂಬ್ಕೊಂಡಿದ್ದೀನಿ ಅಶು ಪ್ಲೀಸ್. ನಾನು ನಿನ್ನೆ ನಂಬ್ಕೊಂಡು ಹೋಗ್ತೀನಿ. ನನ್ನ ಮಗ ರಾಜು ತಗೊಳಾಕ್ಸ್ಬಿಟ್ಟ. ಸಿಗ್ಲಿಯ ನನ್ನ ಮಗ. ಅಪ್ಪ ಏನಮ್ಮ? ನೀವು ಹೇಳಿದ ನಿಶ್ಚಿತಾರ್ಥಕ್ಕೂ ಮದುವೆಗೂ ನಾನು ಒಪ್ಕೊಂಡಿದ್ದೀನಿ. ಆದರೆ ಒಂದು ಕಂಡೀಷನ್. ಮದುವೆವರೆಗೂ ನಾನು ಕಾಲೇಜ್ಗೆ ಹೋಗ್ಬೇಕು. ಏನ್ರಿ ಇವಳು? ನೀನು ಸುಮ್ಮನಿರೆ. ಮದುವೆ ಪೋಟ್ ಆಯ್ತಲ್ಲ. ರಾಮ ನೀನು ಕಾಲೇಜ್ಗೆ ಹೋಗಮ್ಮ. ಏನಾದರೂ ಮಾಡ್ಕೊಳ್ಳಿ. ಅಪ್ಪ ಮಗಳು ಒಂದಾಗ್ಬಿಟ್ರೆ ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅನಿತಾ ನನ್ನ ಮರ್ಯಾದೆ ಕಾಪಾಡಮ್ಮ. ಅಶ್ವಿನ್ ಏನ್ ಡಿಸೈಡ್ ಮಾಡಿದಿರೋ? ಮದ್ವೆಗೆ 20 ದಿನ ಉಳಿದಿರೋದು. ಲೋ ಮಗ ಬಾರೋ ಏನಾದರೂ ಪ್ಲಾನ್ ಮಾಡೋಣ. ಒಂದು ಊರಲ್ಲಿ ಇಬ್ರು ಲವರ್ಸ್ ಇದ್ರಂತೆ. ಅವ್ರ ಫ್ರೆಂಡ್ ಒಬ್ಬ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಊರವ್ರ ಹತ್ರ ಎಲ್ಲ ಉಡಿಸ್ಕೋತಾ ಇದ್ದಂತೆ. ಮಾರಲ್ ಆಫ್ ದ ಸ್ಟೋರಿ, ಪರರ ಚಿಂತೆ ಮಾಡಬಾರ್ದು. ರಿಟರ್ನ್ ಬೈ ರಾಜು, ಪೊಲೀಸ್ ಕ್ವಾರ್ಟರ್ಸ್. ಮಗ ಅತಿ ಆಯ್ತು ಬಾರೋ. ಹೋಗ ಲವ್ ಮಾಡ್ತಿರೋದು ನೀನು. ಕ್ವಾರ್ಟರ್ಸ್ ಜನ ಎಲ್ಲ ನಾನು ಇವಳನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಕಂಡಂಗೆ ಉಗಿಯೋದು ಬೈಯೋದು ಹೊಡೆಯೋದೆಲ್ಲ ಮಾಡ್ತಾ ಇದ್ದಾರೆ. ನಿನಗೆ ಏನು ಬೇಕಾದ್ ಮಾಡ್ಕೋಗುರು. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಅಷ್ಟೇ. ನೀವಿಬ್ರು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ದೇರ್ ಇಸ್ ಎ ಗ್ರಾಮೆಟಿಕಲ್ ಮಿಸ್ಟೇಕ್. ನೀವಿಬ್ರು ಅಲ್ಲ, ನೀನು. ನಿಮ್ಮ ಜೊತೆ ಹರಟೆ ಹೊಡೆಯೋಕ್ಕಲ್ಲ ನಾನು ಇಲ್ಲಿಗೆ ಬಂದಿರೋದು. ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಏನಾದರೂ ಡಿಸೈಡ್ ಮಾಡಿ ಪ್ಲೀಸ್. ಹೆಣ್ಮಕ್ಳು ಪ್ರೀತಿ ವಿಚಾರದಲ್ಲಿ ತಪ್ಪು ಮಾಡಿಬಿಡ್ತಾರೆ. ಅಯ್ಯೋ ಈ ಹೆಣ್ಮಗುಗೆ ಏನಾರ ಒಂದು ದಾರಿ ತೋರ್ಸಪ್ಪ. ಕೈಗೆ ಸಿಗು ನನ್ನ ಮಗನೇ, ಮಾಡ್ತೀನಿ ನಿನಗೆ. ಬರ್ತೀಯಲ್ಲ ನೈಟ್ಗೆ ನೈಟಿ ಹಾಕೋದಕ್ಕೆ ಮಿತ್ರದು ಇತ್ತು. ಲಗ್ನ ಪತ್ರಿಕೆ ತುಂಬಾ ಚೆನ್ನಾಗಿದೆ ರೀ. ಇನ್ನು ಸೀರೆಗಳು ಒಡವೆಗಳು ತಂದ್ಬಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ದುಡ್ಡು ತಗೊಂಡು ಸಾಯಂಕಾಲನೇ ಹೋಗು. ಸರಿ ಹೋಗ್ತೀನಿ ರೀ. ಜಯಮನ್ನ ಕರ್ಕೊಂಡು ಹೋಗು. ಆಯ್ತು, ಜಯಮನ್ನೇ ಕರ್ಕೊಂಡು ಹೋಗ್ತೀನಿ. ಆ ಮಹೋದಯಪ್ಪಗೆ ಇನ್ವಿಟೇಷನ್ ಕೊಡೋದು ಮರಿಬೇಡ. ಸರಿ
ಅಮ್ಮ ನಂಗೆ ಚೂಡಿದಾರ್ ತಗೊಂಬಾ. ಅಪ್ಪ ನಂಗೆ 2 ತಗೊಂಬರಕ್ಕೆ ಹೇಳಪ್ಪ. ಆಯ್ತಮ್ಮ, ಮತ್ತೆ ಕೊಡಕ್ಕೆ ಹೇಳ್ತೀನಿ. ಹಾಂ, ಚೆನ್ನಾಗಿ ಸಿಗ್ತದೆ. ಇದನ್ನೇ ಪ್ಯಾಕ್ ಮಾಡಿಬಿಡಿ. ಇದನ್ನೇ ಪ್ಯಾಕ್ ಮಾಡಿ. ಅದನ್ನು ತೋರಿಸಿ. ಅಯ್ಯೋ, ಇದ್ಯಾಕೆ ಊಟ ಮಾಡದೆ ಇಲ್ಲಿ ಕೂತಿದ್ಯಾ? ತಗೋ, ಅನ್ನ ಕಲ್ಸ್ಕೊಂಡು ತಂದಿದ್ದೀನಿ, ತಗೋಳೆ. ಬೇಡ, ಹಸಿವಿಲ್ಲ. ಹಸಿವಿಲ್ವಂತೆ, ಹಸಿವಿಲ್ಲ. ನನಗೆ ಗೊತ್ತು ಯಾವ ಕಚಡನ ನೆನೆಸ್ಕೊಂಡು ಕೂತಿದ್ಯಾ ಅಂತ. ಕಚಡ ಅಂತ ಗೊತ್ತು ತಾನೆ, ಬಾಯಿ ಮುಚ್ಕೊಂಡು ಒಳಗೆ ಹೋಗು. ಇದೊಂದು ಬೇರೆ. ಅಯ್ಯೋ, ನಿನ್ನ ಪತ್ರಿಕೆನೇ ಎಸೆತಿಯಲ್ಲೇ, ಎಷ್ಟು ಕೊಬ್ಬು ನಿನಗೆ. ತಿಂದೆ ಹೋದ್ರೆ ಹಾಳಾಗಿ ಹೋಗು. ವಯಸ್ಸು ವಯಸ್ಸು ಕಣೆ, ಹಾಗಾಡಿಸ್ತಿದೆ ನಿನಗೆ. ನೋಡು, ಚೆನ್ನಾಗಿ ನೋಡು, ಇನ್ವಿಟೇಷನ್ ಎಲ್ಲ ಹಂಚ್ತಾ ಇದ್ದಾರೆ. ಏನೋ ದೊಡ್ಡದಾಗಿ ಹೇಳ್ದೆ ಇವನ್ ಜೊತೆ ಮಾತಾಡಿ ಡಿಸೈಡ್ ಮಾಡ್ತೀನಿ ಅಂತ. ಏನ್ ಡಿಸೈಡ್ ಮಾಡಿದ್ರು? ಯಾಕೆ ಸುಮ್ಮನೆ ಬಡ್ಕೊಂತಾ ಇದೀಯಾ? ಅದನ್ನ ಮಾತಾಡೋದು ತಾನೇ ಬಂದಿರೋದು. ಬಾಯಿ ಮುಚ್ಚು. ಏನೋ ಬಾಯಿ ಮುಚ್ಚೋದು? ಯಾಕೋ ಬಾಯಿ ಮುಚ್ಚಬೇಕು? ಅವನ ಜೊತೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀವು ಡಿಸೈಡ್ ಮಾಡ್ತಾನೆ ಇರ್ತೀರಾ? ಹೇಳು ಪ್ಲೀಸ್, ಪ್ಲೀಸ್ ಕಣ್ರೋ, ಏನಾದ್ರೂ ದಾರಿ ತೋರಿಸಿ. ಸುಮ್ಮನೆ ಏನ್ ಅವಾಗ್ಲಿಂದ ಇಬ್ರು ಕವ 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 ಅಂತ ಇದ್ದೀರಾ? ಈ ಜಗಳ ಎಲ್ಲ ನಿಮ್ಮ ಮದುವೆ ಆದ್ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡೋಣ. ಮಗ ಕಿರ್ಚಾಡೋದ್ರಿಂದ ಏನೂ ಆಗಲ್ವೋ? ಇರೋ ಟೈಮಲ್ಲಿ ಪ್ರೀತಿಯಿಂದ ಇರಿ, ಏನೋ ಒಂದು ದಾರಿ ಸಿಗುತ್ತೆ. ಮಾಡೋಣ ಏನೋ ಒಂದು. ನೀವು ಮಾತಾಡ್ಕೋತಾ ಇರಿ, ನಾನು ಮತ್ತೆ ಬರ್ತೀನಿ. ಅಯ್ಯೋ ಪ್ಲೀಸ್, ಇನ್ನು ಒಂದೇ ವಾರ ಇರೋದು ಮದ್ವೆಗೆ. ಅಲ್ಲೋಡ ಕ್ವಾರ್ಟರ್ಸ್ ರಾಜು ಒಬ್ಬನೇ ಬರ್ತಾ ಇದ್ದಾನೆ. ಅವತ್ತೆಲ್ಲ ನಮ್ಗೆ ಹೊಡೆದ್ನಲ್ಲ, ಬರ ಓಡ 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 ಬೇಡ ಓಡ ಅವನಿಗೆ. ದಿನ ಎಲ್ಲ ಹುಡುಕ್ತಾ ಇದ್ದಾನೆ ಎಲ್ಲ. ಗೊತ್ತ ಚೆನ್ನಾಗಿ ಅಂತ ಹೊಡೆದ್ಬಿಟ್ರೆ ಎಲ್ಲ ತುಳಿ ಅವನ್ನ ಮೊನ್ನೆ ಕರ್ಕೊಂಬರ್ಬೇಕು. ಅಶ್ವಿನ್ ಎಲ್ಲಿದ್ದ ಕರ್ಕೊಂಬರ್ಬೇಕು. ತುಳಿ ಅವತ್ತೆಲ್ಲ ಹೊಡೆದ್ಬಿಟ್ರೆ ಸಿಕ್ಕಿದ್ವಿ ಅಂತ ಕರ್ಕೊಂಬೋಗ. ಇವತ್ತು ನೋಡೋಣ, ಹೋಗ ಹೋಗ ಕರ್ಕೊಂಬ. ಗಾಡಿಗೆ ಪೆಟ್ರೋಲ್ ಹಾಕ್ಸಿಡೋ. ಫುಲ್ ಮಾಡ್ತಿದ್ದೀನಪ್ಪ. ಅಮ್ಮ, ರಾಜು ಅವನ ಮನೇಲಿಲ್ಲ. ಇವನ್ ಜೊತೆ ಸೇರ್ಕೊಂಡೆ ಅಧ್ವಾನ ಆಗಿ ಹೋಗಿರೋದು. ಬಂದ್ಬಿಡ್ತಾನೆ. ಮಚ್ಚ, ಇಲ್ಲೇ ಇದೆಯಲ್ಲೋ ನಿಮ್ಮಮ್ಮ. ಇಲ್ಲ ಅಂತಂದ್ರು. ಅಮ್ಮ ಕೋಪಿಸ್ಕೊಂಡಿದ್ದಾಳ. ಪರವಾಗಿಲ್ಲ ಬಿಡು. ಹೌದು, ಅಲ್ಲಿಂದ ಯಾಕೆ ಬಂದ್ಬಿಟ್ಟೆ? ಏನಿಲ್ಲ ಮಗ, ತಲೆನ ಹೊತ್ತಾಯ್ತು. ನಿಮ್ಮಿಬ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಅದಕ್ಕೆ ನೀ ಹೋಗಿರು ಮಗ, ನಾ ಬರ್ತೀನಿ. ಬಾ, ಬಂದ್ಬಿಡು. ಹೇಳಿ ವಿಶ್ವನಾಥ್ ಅವರೇ, ನಾಡಿದ್ದು ಮದುವೆಗೆ ಗುರುಗಳು ಬರ್ತಾರಂತೆ. ತುಂಬಾ ಸಂತೋಷ ಶಾಸ್ತ್ರಿಗಳೇ. ಗುರುಗಳು ಬರ್ತಾ ಇದ್ದಾರಂತೆ. ಹೌದೇನ್ರಿ? ಎಲ್ಲ ಅಚ್ಚುಕಟ್ಟಾಗಿರ್ಬೇಕು. ಗುರುಗಳ ಆಶೀರ್ವಾದ. ಗುರುಗಳು ಬರ್ತಿದ್ದಾರೆ. ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಇಷ್ಟು ದಿನ ನೀನು ಹೇಳಿದ್ದನ್ನೆಲ್ಲ ಕೇಳಿದೆ ಅಶ್ವಿನ್. ಇವತ್ತು ಕರ್ಕೊಂಡು ಹೋಗ್ತೀನಿ, ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾಮಾರಿಸ್ಬಿಟ್ಟಿಯಲ್ಲೋ. ಏಯ್, ಇನ್ನು ನಾನು ನಿನ್ನ ಮಾತು ಕೇಳಲ್ವೋ? ನಾಳೆ ಸಾಯಂಕಾಲ 6 ಗಂಟೆಗೆ ಎಲ್ಲರೂ ಚೌಲ್ಟ್ರಿ ಹತ್ರ ಹೋಗ್ತಾ ಇದ್ದಾರೆ. ನಾನು ಅವ್ರ ಜೊತೆ ಹೋಗ್ತಾ ಇಲ್ಲ. ನಿನ್ಗೋಸ್ಕರ ಚರ್ಚ್ ಹತ್ರ ಕಾಯ್ತಾ ಇರ್ತೀನಿ.
6 ಗಂಟೆ 1 ನಿಮಿಷ ಆದರೂ ಕೂಡ ನಾನು ಬದುಕಿರಲ್ಲ. ವಿಷ ತಗೊಂಡು ಸತ್ತೋಗ್ತೀನಿ ಅಶು, ವಿಷ ತಗೊಂಡು ಸತ್ತೋಗ್ತೀನಿ. ಬದುಕ್ಸೋದು ಉಳಿಸೋದು ಅದು ನಿನ್ನ ಕೈಲಿದೆ. ಅನಿತಾ, ಲೂಸ್ ಥರ ಮಾತಾಡಬೇಡ್ವೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿನಗೋಸ್ಕರ ಬಂದೇ ಬರ್ತೀನಿ. ನೀನು ಚರ್ಚೆ ಹತ್ರ ಕಾಯ್ತಾ ಇರು. 6 ಗಂಟೆ 1 ನಿಮಿಷ ಆದರೂ ನಾನು ಕಾಯಲ್ಲ ಅಶು. ಬರ್ತೀನಿ. ನೀನು ಯಾರಿಗೂ ಗೊತ್ತಾಗ್ದಂಗೆ ಹಿಂದೆ ಬಾಗಿಲಿಂದ ಹೊಟ್ಟೋಗು. ನಾನೇನಾದರೂ ಮಾಡ್ತೀನಿ. ಹೋಗನಿತಾ. ರಾಜು, ರಾಜು, ಏನಮ್ಮ? ಬರಲಿ. ಏನಪ್ಪ, ನೀನು ಅವಳ ಮರಿತೀನಿ ಅಂತ ತಾನೇ ಹೇಳಿದ್ದೆ. ನಾಳೆ ಅವಳು ಮದುವೆ ಕಣೋ. ನನ್ನ ಮಗ ನೋಡಕ್ಕೆ ಅವಳು ಯಾಕೆ ಬಂದಿದ್ಲು? ಅನಿತಾಗೂ ಅಶ್ವಿನ್ಗೂ ಏನೋ ಸಂಬಂಧ? ಏನು ನಡೀತಾ ಇದೆ ಇಲ್ಲಿ? ಹೇಳೋ. ಏಯ್, ನನ್ನ ತಲೆ ಮೇಲೆ ಕೈ ಇಟ್ಟು ಸತ್ಯ ಹೇಳೋ. ಏನು ನಡೀತಾ ಇದೆ ಇಲ್ಲಿ? ಅಮ್ಮ, ನನಗೂ ಅನಿತಂಗೂ ಏನೂ ಸಂಬಂಧ ಇಲ್ಲ. ಅನಿತನ್ನ ಅಶ್ವಿನ್ ಲವ್ ಮಾಡ್ತಾ ಇರೋದು. ನಿಜನ? ಅಯ್ಯೋ, ಅಮ್ಮ, ಅಮ್ಮ, ಮೋ, ಯಾಕೆ ಕೆಳಗಡೆ ಮಲಗಿದ್ಯಾ? ಏನಾಯ್ತು ಮೋ ನಿನಗೆ? ಏನಾಯ್ತಮ್ಮ? ಬೇಡ ಕಣೋ, ಆ ಹುಡುಗಿನ ಬೇರೆ ಯಾರೋ ಪ್ರೀತಿಸ್ತಾರೆ ಅಂದಿದ್ದಕ್ಕೆ ನಾನು ತಡ್ಕೊಳಕ್ಕಾಗಲಿಲ್ಲ. ನಾವು ಅವ್ರ ಮನೆ ಉಪ್ಪು ತಿಂದವರು. ಅನ್ನ ತಿಂದ ಮನೆಗೆ ಕನ್ನ ಹಾಕಬಾರ್ದು. ಅವ್ರು ನಮಗೆ ದೇವ್ರ ಥರ ಕಣೋ. ಒಂದು ಆಲದ ಮರದ ಥರ ಆಶ್ರಯ ಕೊಟ್ಟರು. ಆ ಮರದ ಬುಡನೆ ಕಿತ್ತಾಕ್ಬೇಡಪ್ಪ, ನಿನ್ನ ಕೈ ಮುಗದ್ ಕೇಳ್ಕೊತೀನಿ. ಅವಳನ್ನ ಬಿಟ್ಬೇಡಪ್ಪ. ನೀನ್ ಹೇಳ್ದೆ ಅಂತ ಬಿಡಕ್ಕಾಗಲ್ಲ. ಅವಳಿಗೆ ನಾನಂದ್ರೆ ಇಷ್ಟ, ನನಗೂ ಅಷ್ಟೇ. ನಿನಗೆ ಗೊತ್ತಾ, ನಾನು ಮದುವೆ ಆಗಿಲ್ಲ ಅಂದ್ರೆ ಅವಳು ಸಾಯ್ತಾಳೆ. ಅವಳು ಸತ್ತೋಗ್ತಾಳೆ ಅಂತ ನೀನ್ ಮದುವೆ ಮಾಡ್ಕೊಂಡ್ರೆ ಅವ್ರ ಮನೆಯವ್ರೆಲ್ರೂ ಸತ್ತೋಗ್ತಾರಪ್ಪ. ಅವ್ರ ಮನೆ ಸುಡುಗಾಡಾಗುತ್ತೆ ಕಣೋ, ಸುಡುಗಾಡಾಗುತ್ತಪ್ಪ. ಅದಕ್ಕೆ ಮುಂಚೆ ನಾನೇ ಸತ್ತೋಗ್ತೀನಿ. ನಾನೇ ಸತ್ತೋಗ್ತೀನಪ್ಪ, ನಾನೇ ಸತ್ತೋಗ್ತೀನಿ ಕಣೋ, ನಾನೇ ಸತ್ತೋಗ್ತೀನಿ. ಏನೆಲ್ಲರೂ ಸಾಯ್ತೀವಿ ಸಾಯ್ತೀವಿ ಅಂತ ನಾಟಕ ಆಡ್ತಾ ಇದ್ದೀರಾ? ನನ್ನ ಎದುರಿಸ್ತಾ ಇದ್ದೀರಾ? ಹೋಗಿ ಸಾಯೋಗು, ಎಲ್ಲರೂ ಸಾಯೋಗ್ರಿ. ಏಯ್, ಯಾರೋ ಅದು? ತೆಗಿ ಕೈ, ಎದ್ದೇಳ. ಇಲ್ಲಿ ಯಾಕೋ ಮಲಗಿದ್ಯಾ? ಏಯ್, ನೀ ಜಯಮ್ಮನ ಮಗ ಅಲ್ವೇನೋ? ಮನೆ ಹೋಗೋ, ಹೋಗಿ ಮನೆ ಹೋಗೋ, ಹೋಗೋಗೋ.
ಹೂ ಸುತ್ತ ಸುತ್ತಿ ಹಾಗೆ ಅದ್ರ ಕೆಳಗೆ ಮಲ್ಲಿಗೆ ಹೂವು ಮೇಲಿಂದ ಸುತ್ತಬೇಕು ಹಾಗೆ ಹಾಗೆ ಈಗ ಮಲ್ಲಿಗೆ ಹೂನ ಒಂದು ಸುತ್ತಿ. ಅರೆ ಜಯಮ್ಮ ಎಲ್ಲಿ ಹೋಗ್ತಾ ಇದೀಯಾ? ಎಷ್ಟು ಕೆಲಸ ಇದೆ ಏನ್ ಕತೆ? ಆಫೀಸ್ನಲ್ಲಿ ಲೀವ್ ಹೇಳಿಲ್ಲ, ಆಫೀಸ್ಗೆ ಹೋಗಿ ಲೀವ್ ಹೇಳಿ ಬಂದ್ಬಿಡ್ತೀನಿ. ಸರಿ ಬೇಗ ಬಂದ್ಬಿಡು, ಅವಳಿಗೆ ನೀರು ಬೇರೆ ಹಾಕಬೇಕು. ಹಾಂ ಸರಿ ಅಕ್ಕ, ಬೇಗ ಬಾ. ನೀವು ಬೇಗ ಪೂಜೆ ಮಾಡ್ರಮ್ಮ. ಹಲೋ, ಹಾಂ, ಸಾಮಾನೆಲ್ಲ ಛತ್ರ ಕಳಿಸಿ. ಹಾಗೆ ಅರ್ಜೆಂಟಾಗಿ 2 ಕಾರ್ ಕಳಿಸಿ. ಮನೆಯವ್ರನ್ನೆಲ್ಲ ಛತ್ರ ಕಳಿಸ್ಬೇಕು. ಹಾಂ, ಬೇಗ ಬೇಗ. ಆಯ್ತು. ಇದ್ರಲ್ಲಿ 35,000 ರೂಪಾಯಿ ಇದೆ. ಚೌಲ್ಟ್ರಿ ಬಾಡಿಗೆ ಮತ್ತೆ ಸ್ವಲ್ಪ ಒಳಗೆ ಬನ್ನಿ, ಮಾತಾಡಬೇಕು. ಸ್ವಲ್ಪ ಸುಮ್ಮನೆ ಏನೋ ನಡೀತಾ ಇದೆ. ನೀನು ಹೋಗು, ನಾನು ಬನ್ನಿ ಹೇಳ್ತೀನಿ. ಬಂದೆ. ಬೇರೆಯವರು ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ನಾವು ನಂಬಿದ್ದವರು ನಮ್ಮನ್ನು ಕೈ ಬಿಡಲ್ಲ ಕಣೆ. ಬರ್ತಾಳೆ, ಖಂಡಿತ ಬರ್ತಾಳೆ. ಯಾಕೋ ಹೋಗ್ತಾ ಇದೆ ಕಣೆ. ಮಗ ಏನೋ ಅಶ್ವಿನ್ ನೋಡ್ದೇನೋ? ನೋಡ್ಲಿಲ್ಲ. ಯಾಕೆ? ಲೇ 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 ರಾಜು, ಅಶ್ವಿನ್ ನೋಡ್ದೇನೋ? ಇಲ್ಲ ಮಗ, ಬೆಳಿಗ್ಗೆ ನೋಡಿಲ್ಲ. ಯಾಕೆ? ಯಾಕೋ ಮಗ? ಏನಾಯ್ತು? ಏನಾಯ್ತು ನಿಮ್ಗೆ? ಅಶೋಕಣ್ಣ, ಎಂತ? ಅಶ್ವಿನ್ ಏನಾರ ಬಂದಿದ್ದ ಈ ಕಡೆ? ನೀನೇನ ಬಂದಿಲ್ಲ ಮರ. ಬರ
ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂದರು ಪ್ರಭು ಯೇಸುಕ್ರಿಸ್ತರು. ಯೇಸು ಇನ್ನು ಮಾತನಾಡುತ್ತಿರುವಾಗಲೇ ಸಭಾಮಂದಿರದ ಅಧಿಕಾರಿಯಾದ ಯಾಯಿರನ ಮನೆಯಿಂದ ಕೆಲವರು ಬಂದು, ನಿನ್ನ ಮಗಳು ಸತ್ತು ಹೋದಳು ಎಂದು ಹೇಳಿದರು. ಆ ಮಗಳನ್ನ ಪ್ರಭು ಯೇಸುಕ್ರಿಸ್ತರು ಆಶೀರ್ವದಿಸಿ ಆಕೆಗೆ ಪುನಃ ಜೀವನವನ್ನು ಕೊಡಲು ಹೋದರು. ಮನೆಯೊಳಗೆ ಹೋಗಿ, ಇಷ್ಟೆಲ್ಲ ಗದ್ದಲ ಗೋಳಾಟ ಏತಕ್ಕೆ? ಹುಡುಗಿಯು ಸತ್ತಿಲ್ಲ, ಅವಳು ನಿದ್ದೆ ಮಾಡುತ್ತಿದ್ದಾಳೆ ಎಂದರು. ಜನ ಆತನನ್ನು ಪರಿಹಾಸ್ಯ ಮಾಡಿದರು. ಚಿಕ್ಕ ಹುಡುಗಿಯೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದರು. ಆ ಕ್ಷಣವೇ ಆ ಹುಡುಗಿಯು ಎದ್ದು ನಡೆದಾಡಿದಳು. ಇದು ದೇವರ ವಾಕ್ಯವು. ಸಾವು ಎನ್ನುವುದು ಆಕಸ್ಮಿಕ. ಸಾವು ನಮ್ಮೆಲ್ಲರ ಇಚ್ಛೆಯಂತೆ ಬರುವುದಿಲ್ಲ. ಸಾವನ್ನ ಬರಮಾಡಿಕೊಳ್ಳುವ ಅಧಿಕಾರ ನಮಗೆ ಖಂಡಿತ ಇಲ್ಲ. ಯಾಯಿರನ ಮಗಳು ಸತ್ತೇ ಹೋದಳು ಎಂದು ಜನ ತಿಳಿದಾಗ ನಮ್ಮ ಪ್ರಭು ಆಕೆಗೆ ಸಾವು ಬಂದಿಲ್ಲ, ಆಕೆ ಮಲಗಿದ್ದಾಳೆ ಎಂದು ಹೇಳಿ ಅವಳನ್ನು ಎಬ್ಬಿಸುತ್ತಾರೆ. ಸಾವು ತಾನಾಗಿ ತಾನು ಬರುತ್ತದೆ. ನಮ್ಮ ಜೀವವನ್ನು ತೆಗೆದುಕೊಳ್ಳುವ ಇಲ್ಲವೇ ಅದನ್ನು ಘಾಸಿಗೊಳಿಸುವ ಅಧಿಕಾರ ನಮಗೆ ಇರುವುದಿಲ್ಲ. ಅಲ್ಲದೆ ಈ ಜಗತ್ತಿನಲ್ಲಿ ಮಾನವನ ಏಳಿಗೆ, ಪ್ರಗತಿಗಾಗಿ ಎಲ್ಲವನ್ನ ನಮಗೆ ನೀಡಿರುವ ಆ ಪ್ರಭು ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ನಿರ್ಧರಿಸಿರುವ ಹಾಗೆಯೇ ನಮ್ಮ ಸಾವನ್ನ ಕೂಡ ನಿರ್ಧರಿಸಿರುತ್ತಾನೆ. ಅದು ಪ್ರಭು ಯೇಸುವಿನಿಂದಲೇ ಬರುತ್ತದೆ. ಆದರೆ ನಾವಾಗಿ ನಮ್ಮ ಜೀವವನ್ನು ಹರಣ ಮಾಡಿಕೊಳ್ಳುವುದು ಮಹಾಪಾಪ. ಯೇಸು ಪ್ರಭುವಿನ ಬದುಕು ಸಾವನ್ನ ಸಮಗ್ರ ಮಾನವನ ಏಳಿಗೆಗಾಗಿ ನಮ್ಮ ಬೋಧನೆಯ ಯಾಕೆ ನೋಡಮ್ಮ, ನನಗೆ ಕ್ವಾರ್ಟರ್ಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ತುಂಬ ಮರ್ಯಾದೆ ಇದೆ. ದಯವಿಟ್ಟು ಅದನ್ನು ಕಾಪಾಡಮ್ಮ. ಇನ್ನೇನು ಕೇಳ್ಕೊಳ್ಳಿದ್ದೀನ, ಇನ್ನೇನು ಕೇಳ್ಕೊಳ್ಳಿ, ಕೈ ಮುಗಿತೀನಿ, ಕಾಯ್ಕೊಳ್ತೀನಮ್ಮ. ನಾನು ಮದುವೆ ಆಗ್ತೀನಪ್ಪ, ನಾನು ಮದುವೆ ಆಗ್ತೀನಿ. ಬೇಗ ರೆಡಿ ಆಗ್ಬಿಡಮ್ಮ. ಅವ್ನು ಬರ್ತಾನಲ್ಲ. ನನ್ನ ಮಗಳು ಯಾರ ಜೊತೆ ಓಡ್ ಹೋಗ್ಬಿಡ್ತಾ ಇದ್ಲು. ನೀನು ಅವಳ ನಮಗೆ ಉಳಿಸ್ಕೊಟ್ಬಿಟ್ಟೆಪ್ಪ. ಲೇ, ನನ್ನ ವೆಂಕಟೇಶ ಸತ್ತಿಲ್ಲ ಕಣೆ, ಬದುಕಿದ್ದಾನೆ, ನಮ್ಮ ಜೊತೆನೇ ಇದ್ದಾನೆ ನೋಡು. ಆಯ್ತಪ್ಪ.
ಅಮ್ಮ ಎಲ್ಲಪ್ಪ? ಬರ್ತಾ ಇದ್ದಾರೆ ಮಾಮ. ಪುಣ್ಯಾತ್ ಕಿತ್ತಿ ಹೆತ್ ಮಗನಪ್ಪ ನೀನು. ನಾನು ಮರ್ಯಾದೆ ಕಾಪಾಡ್ಬಿಟ್ಟೆ. ಅಮ್ಮ ಬಂದ ಬರ ಕೇಳು. ಸರ್, ಅಶ್ವಿನ್ ಯಾಕೆ ಅನಿತಿನ ಮದುವೆ ಮಾಡಿಸಿದ್ದು? ಆಮೇಲೆ ಏನಾಯ್ತು ಸರ್? ಚೆನ್ನಾಗಿದೆಯಾ ಅನಿತಾ? ಚೆನ್ನಾಗಿರೋದಿರ್ಲಿ, ಎಲ್ಲೋದ ಲೋಫರ್? ಅಮ್ಮ ಹೇಳ್ತಾ ಇದ್ರು 3 ತಿಂಗಳಿಂದ ಅವನು ಮತ್ತೆ ಅತ್ತೆ ಕಾಣಿಸ್ತಾ ಇಲ್ವಂತೆ. ಯಾಕೋ ಹಿಂಗ್ ಮೋಸ ಮಾಡ್ದ? ಎಲ್ಲೋದ ಪಾಪಿ? ಎಲ್ಲಿ ಹೋದ ಹಾಳದವನು? ಬೈಬೇಡ ಅವನ್ನ. ಯಾಕೋ ಬೈಬಾರ್ದು? ಅವನ ಜೊತೆ ನೀನೊಬ್ಬ ಲೋಫರ್. ಹೇಳೋ. ಮನೇಲೆಲ್ಲರೂ ಗಾಬರಿ ಆಗಿದ್ದಾರೆ. ನನಗ್ ಮೋಸ ಮಾಡಿದ್ದಲ್ದೆ ಅತ್ತೆನೂ ಬೇರೆ ಕರ್ಕೊಂಡು ಹೋಗಿದ್ದಾನೇನೋ. ಹಾ, ನನಗ್ ಗೊತ್ತು ಕಣೋ. ನೀನೊಬ್ಬನಿಗೆ ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಚೆನ್ನಾಗಿ ಗೊತ್ತು. ಎಲ್ಲಿ ಹೋಗಿದ್ದಾನೆ ಹೇಳೋ? ಮನೆ ಹಾಳ ಹೇಳೋ. ಅವ್ನ ಮನೆ ಹಾಳ ಅಲ್ಲ, ಅವನೇ ನಿನ್ ಮನೆ ಹಾಳು ಮಾಡಿಲ್ಲ. ತಗೋ ನೋಡು, ನೋಡು ಇದನ್ನ. ಅಶ್ವಿನ್, ನನಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಕಣೋ. ನೀನೇ ಸಾಯಿ ಅಂದಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ ಮಗನೇ? ದೇವ್ರಂತ ನಿನ್ನ ತಂದೆಗೆ ನೀನು ಒಳ್ಳೆ ಮಗ ಆಗಲಿಲ್ಲ ಕಣೋ. ಪರವಾಗಿಲ್ಲ, ಅದು ನನಗೆ ಬೇಜಾರಲ್ಲ. ಆದರೆ ನಾನು ಯಾರನ್ನ ದೇವರು ಅಂತ ನಂಬ್ಕೊಂಡಿದ್ನೋ ಆ ಮನೇಲೆ ಹಳ್ಳ ತೋಡ್ಬಿಟ್ಟಿಯಲ್ಲೋ. ನಾವು ಕೆಳಮಟ್ಟದ ಜನ ಅಂತ ಊರಿನ ಜನ ನಮ್ಮನ್ನ ದೂರ ತಳ್ತಿದ್ದಾಗ ವಿಶ್ವಣ್ಣ ನಮ್ಮನ್ನ ಹತ್ರ ಕರ್ಕೊಂಡ್ರು ಕಣೋ. ಅಂಥ ಕುಟುಂಬಕ್ಕೆ ಮೋಸ ಮಾಡಿದ್ರೆ ಆ ದೇವರು ಒಪ್ತಾನೇನೋ? ನೋಡು, ನಾನು ಕ್ವಾರ್ಟರ್ಸ್ನಲ್ಲಿ ಸತ್ತರೆ ಮದುವೆಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೊರಗಡೆ ಬಂದು ಸಾಯ್ತಾ ಇದ್ದೀನಿ. ನಾನು ಸತ್ತ ವಿಷಯ ಯಾವುದೇ ಕಾರಣಕ್ಕೂ ಆ ಮನೆಗೆ ಗೊತ್ತಾಗಬಾರ್ದು. ತುಂಬ ನೊಂದ್ಕೋತಾರೆ. ಇನ್ನೊಂದು ವಿಷಯ ಮಗನೇ, ನೀನೇ ತನ್ನ ಪ್ರೀತಿಸ್ತಾ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ಅಂತ ಒಳ್ಳೆ ಹುಡುಗಿಗೆ ನೀನು ಲಾಯಕ್ಕಲ್ಲ ಕಣೋ. ನೀನು ಮಾಡಿರೋ ಪಾಪದ ಕೆಲಸ ಹೋಗಬೇಕು ಅಂದರೆ ನೀನೇ ಮುಂದೆ ನಿಂತು ಅವಳನ್ನ ಒಪ್ಪಿಸಿ ಅವಳ ತಂದೆ ತಾಯಿ ನಿಶ್ಚಯ ಮಾಡಿರೋ ಹುಡುಗನ ಜೊತೆಲಿ ಅವಳ ಮದುವೆ ಮಾಡಿಸ್ಬೇಕು. ಆಮೇಲೆ ನನ್ನ ಅಂತಿಮ ಸಂಸ್ಕಾರ ನಡೆಸಬೇಕು. ನಾನು ಹೇಳಿದಾಗೆ ನೀನು ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನನ್ನ ಶವನ ನೀನು ಮುಟ್ಟಬಾರ್ದು. ಅದು ಕೊಳೆದು ಹೋದ್ರೂ ಪರವಾಗಿಲ್ಲ, ಅನಾಥವಾಗಿ ಬಿಟ್ಟುಬಿಡು.
ಇದು ನನ್ನ ಕೊನೆ ಆಸೆ. ಅಯ್ಯೋ ಅಲ್ಲಿ ನೋಡ್ರಪ್ಪ ಅಮ್ಮ ಬಿದ್ದೋದ್ಲು. ಏನಾಯ್ತಮ್ಮ? ನಡೀರು ಎತ್ಕೊಂಡ್ರು. ನೀನು ಬ್ಯಾಗ್ ಎತ್ಕೊಳ್ಳೋ. ಯಾರೋ ಪಾಪ. ಅಯ್ಯೋ ಮೆತ್ತಿಗೆ ಪಾಪ ಮೆಲ್ಲಿಗೆ ನರ್ಸು ಡಾಕ್ಟರ್ ಸತ್ತೋದ್ರೇನು? ಅವನಲ್ಲಿ ರಾಜು, ಜಯಮ್ಮ ಬಂದಿದ್ರು ಕಣೋ. ಏನಂತೆ? ನಿನ್ನ ಅರ್ಜೆಂಟ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋದಕ್ಕೆ ಹೇಳಿದ್ರು. ವಿಕ್ಟೋರಿಯಾ? ಯಾತಕ್ಕೋ? ಏನಿಲ್ಲ. ಮೇಡಮ್, ಜಯಮ್ಮ ಅಂತ ಹೆಸರಿರೋರು ಯಾರ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರಾ? ನೀವು ಜಯಮ್ಮನ್ ಕಡೆಯವರಾ? ಹೌದು. ಈಗ ಎಲ್ಲಿದ್ದಾರೆ ಮೇಡಮ್ ಅವರು? ಅಲ್ಲಿ ಹೋಗಿ ನೋಡಿ. ಬರ. ಏನೋ ಎಲ್ಲಿಗೋ? ಬಾರ ನನ್ನ ಜೊತೆ. ಅವಳು 6 ಗಂಟೆಗೆ ತಾನೇ ಬರಕ್ಕೆ ಕೇಳಿರೋದು. ಹೋಗೋಣ ಹೋಗೋ. ನನ್ನ ಜೊತೆ ಬರೋ. ಬಾ ಮಗ. ಅಲ್ಲೋಡ ಅಮ್ಮ ಕಣ. ಅಮ್ಮ ಮೋ ಎದ್ದೇಳಮ್ಮ. ಅಮ್ಮ ನಾನು ಒದ್ದೆ ಅಂತ ಕೋಪನಮ್ಮ. ಅಮ್ಮ ಏನಾಯ್ತು? ಅಮ್ಮ 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 ತಪ್ಪಾಯ್ತಮ್ಮ. ಅಮ್ಮ ಅಮ್ಮ ಮಾತಾಡಮ್ಮ. ಅಮ್ಮ ಇಲ್ವಲ್ಲೋ. ಅಮ್ಮ 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 ತಪ್ಪಾಯ್ತಮ್ಮ. ಅಮ್ಮ 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 ಒಂದ್ಸರಿ ಮಾತಾಡಮ್ಮ. ಅಮ್ಮ ಲೋ ನನಗೆ ಅಂತ ಏನು ಹೇಳಲ್ವೇನೋ? ಲೆಟ್ರ್ ಬರ್ದಿಟ್ಟಿದಾರ ನಿನಗೆ. ನಾನೇನು ಮಾಡಲಿ? ನಾನೇನೋ ಮಾಡಲಿ? ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡ್ಬಿಟ್ಟಿದ್ಯಾ. ಈಗ ಅಮ್ಮನ ಹೊರಟೋದ್ರು. ಜೀವ ಕೊಡೋ ಹುಡುಗಿ ಅಲ್ಲಿ ಕಾಯ್ತಾ ಇದ್ದಾಳು ಕಣೋ. 6 ಗಂಟೆ ಆಗೋದ್ರೆ ಅವಳು ಕಳ್ಕೊಂಡ್ಬಿಡ್ತೀಯ ಮಗ. ಅವಳು ಹೋಗ್ಬಿಟ್ರೆ ಪರದೇಸಿಯಾಗ ಹೋಗ್ತಿಲ್ಲ. ಪರದೇಸಿಯಾಗ ಹೋಗ್ತೀವ. ಅಮ್ಮ ನಾನು ಹೋಗಲ್ಲ. ಅಮ್ಮ ಕರ್ಕೊಂಡ್ಬಂದ್ಬಿಡು.
ನಿಮ್ಮಿಬ್ರದ್ದು ಮದುವೆ ಆದ್ಮೇಲೆ ನೀವಿಬ್ರು ಕ್ವಾರ್ಟರ್ಸ್ ಬಿಟ್ಟಿಲ್ಲಾರ ಓಡಾಬಿಟ್ರು. ಅಮ್ಮನ್ ಬಿಟ್ಟು ನಾನು ಹೋಗಲ್ಲ, ನಾನು ಹೋಗಲ್ಲ. ಹೋಗು, ನನ್ನ ಮಾತು ಕೇಳು ಮಗ, ಹೋಗು ಮಗ. ಬೇಡ ಮಗನೇ, ಹೋಗ್ಬೇಡಪ್ಪ. ನಾನು ಹೋಗಲ್ಲ ಅಮ್ಮ, ನಾನು ಹೋಗಲ್ಲ ಅಮ್ಮ. ನೀವು ಹೋಗಿ ಕರ್ಕೊಂಬರ ಅವಳ. ಅಮ್ಮ ಅವತ್ತು ನೀನು ಮೊದಲು ಹೋಗು, ನಾ ಆಮೇಲೆ ಬರ್ತೀನಿ ಅಂತ ಹೇಳ್ದ. ಆ ನಂಬಿಕೆ ಮೇಲೆ ಒಪ್ಪನ್ನೇ ಬಿಟ್ಟು ಬಂದೆ. ಆದ್ರೆ ಅವನಲ್ಲಿ ನನಗೆ ಗೊತ್ತಿಲ್ಲ. ನೀನು ಗೊತ್ತಿಲ್ಲ ಅಂತ ಇದೆಯಾ? ನನಗೆ ಗೊತ್ತಿಲ್ಲ ಕಣೆ. ಹೋಗಿದ್ದಾನೆ, ಬೈಕು ಮನೆಯೆಲ್ಲ ಬಿಟ್ಟು ಹೋಗಿದ್ದಾನೆ. ಎಲ್ಲ ಹೋಗಿದ್ದಾನೆ ಅವನು. ಲೋಫರ್ ನನ್ನ ಮಗ, ಚಪ್ಪರ್ ನನ್ನ ಮಗ, ನನ್ನನ್ನು ಬಿಟ್ಟು ಹೋಗಿದ್ದಾನೆ. ನೀನು ಹುಡುಕ್ಲಿಲ್ವಾ? ಹುಡುಕ್ತಾನೆ ಇದೀನಿ ನಾನು. ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ವಾ? ನಿಮ್ಮ ಕುಟುಂಬಕ್ಕೋಸ್ಕರ ಕಣೆ ಅವರಿಬ್ರು ತ್ಯಾಗ ಮಾಡಿರೋದು. ನೀನ್ ಚೆನ್ನಾಗಿರ್ಬೇಕು ಅಂತ. ನೀ ಚೆನ್ನಾಗಿರು. ಅವನು ಬರ್ತಾನೆ, ಬರ್ತಾ ಎಲ್ಲ ಹೋಗ್ತಾನೆ. ಕಾಯ್ತೀನಿ, ಅವನಿಗೋಸ್ಕರ ನಾನು ಕಾಯ್ತಾನೆ ಇರ್ತೀನಿ. ಬರ್ತಾನೆ. ಸರ್ ಬರ್ತಾರೆ, ಕಾಯ್ತಾ ಇದ್ದೀನಿ ಅಂತೀರಾ? ಈಗ 2009 ಸರ್. ಈಗ ಅಶ್ವಿನ್ ಎಲ್ಲಿದ್ದಾನೆ ಸರ್? ಸರ್ ನೀವು ಇಷ್ಟು ವರ್ಷ ಹುಡುಕ್ಲೇ ಇಲ್ವಾ? ಹುಡುಕ್ತೆ, ಸಿಕ್ಕಿಲ್ಲ ಅವನಿನ್ನ. ಸಿಕ್ಕಿಲ್ಲ ಅಂತೀರಾ? ಬರ್ತಾನ ಸರ್? ಬರ್ತಾನೆ. ಅವನ ಹೆಸರು ಪ್ರತಿ ವರ್ಷ ಟೂರ್ನಮೆಂಟ್ ನಡೆಸ್ತಾ ಇದ್ದೀನಿ. ಬರ್ತಾನವನು. ಆ ಹುಡುಗಿ ಅನಿತಾ ಅವರೆಲ್ಲಿದ್ದಾರೆ ಸರ್ ಈಗ? ಹಾಂ, ಚೆನ್ನಾಗಿದ್ದಾಳೆ ಸರ್ ಅವಳು. ಚೆನ್ನಾಗಿದ್ದಾಳೆ ಅವಳು. ಈಗ ಡೆಲ್ಲಿಲಿದ್ದಾಳೆ. ಮಗ ಇದ್ದಾನೆ, 14 ವರ್ಷ ಅವನಿಗೆ. ಮಗನಿಗೆ ಅಶ್ವಿನ್ ಅಂತಲೇ ಹೆಸರಿಟ್ಟಿದ್ದಾಳೆ ಅವಳು. ಅಶ್ವಿನ್ ಅಂತನಾ? ಚೆನ್ನಾಗಿದ್ದಾಳೆ ಅವಳು. ಸರ್ ಅಶ್ವಿನ್ದು ಫೋಟೋ ಸಿಗತ್ತಾ? ಫೋಟೋ ಅಲ್ಲಿ ಹೊರಗಡೆ ಇದೆ ನೋಡಿ. ಎಲ್ಲಿ ಸರ್? ಡೋರ್ ಪಕ್ಕದಲ್ಲಿ ಮಿಸ್ಸಿಂಗ್ ಬೋರ್ಡ್ ಇದೆ, ಅಲ್ಲಿದೆ. ಹೊರಗಡೆನಾ? ಹಾಂ, ಅಶ್ವಿನ್ ಅಂತ ಹೆಸರಿದೆ ನೋಡಿ. ಹೌದಾ? ಸರಿ. ಹಾಂ ಸರ್, ನಿಮಗೆ ನಿಮ್ಮ ಫ್ರೆಂಡ್ ಸಿಕ್ಲಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಅಶ್ವಿನ್, ನಿಮಗೋಸ್ಕರ ನಿಮ್ಮ ಸ್ನೇಹಿತರುಗಳೆಲ್ಲ ಕಾಯ್ತಾ ಇದ್ದಾರೆ. ಅವ್ರ ನಂಬಿಕೆ ನೀವಿದ್ದೀರಾ ಅಂತ ನನ್ನ ನಂಬಿಕೆನೂ ಅಷ್ಟೆ. ನೀವೆಲ್ಲಿದ್ರೂ ದಯವಿಟ್ಟು ಅವ್ರನ್ನೆಲ್ಲ ಒಂದ್ಸಲಿ ಬಂದು ನೋಡಿ. ಅದೇ ನನ್ನ ಆಸೆ ಮತ್ತು ನನ್ನ ಸ್ನೇಹಿತರ ಆಸೆ. ನಿಮ್ಮ AMR ರಮೇಶ್.